ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಿಮಗೆಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ 2 ದಿನಗಳಿಂದ ನಾವು 2024ರಲ್ಲಿ KEA ನಡೆಸಿದ ಈ ಪ್ರೊಫೆಸರ್ ಗ್ರೇಡ್ 2 ಎಕ್ಸಾಮ್ನ ಅನಾಲಿಸಿಸ್ ಮಾಡ್ತಿದ್ವಿ. ಸೊ ಇವತ್ತು ನಾವು ಅದರದೇ ಮುಂದುವರಿದ ಭಾಗವಾಗಿ 30ನೇ ಪ್ರಶ್ನೆಯಿಂದ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಸ್ನೇಹಿತರೆ, ಹಾಗಾದರೆ 30ನೇ ಪ್ರಶ್ನೆ ಹೀಗಿದೆ: 141ನೇ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಅಧಿವೇಶನವು ಅಕ್ಟೋಬರ್ 2023ರಲ್ಲಿ ಮುಂಬೈನಲ್ಲಿ ನಡೆಯಿತು. ಭಾರತದಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯ ಅಧಿವೇಶನವು 1983ರಲ್ಲಿ ನವದೆಹಲಿಯಲ್ಲಿ ನಡೆದಿತ್ತು. 2023ರ ಅಧಿವೇಶನದಲ್ಲಿ ಬೇಸ್ಬಾಲ್, ಸಾಫ್ಟ್ಬಾಲ್, ಕ್ರಿಕೆಟ್, ಫ್ಲ್ಯಾಗ್ ಫುಟ್ಬಾಲ್, ಲ್ಯಾಕ್ರೋಸ್ ಮತ್ತು ಸ್ಕ್ವಾಷ್ಗಳನ್ನು ಅಧಿಕೃತವಾಗಿ 2028ರ ಒಲಿಂಪಿಕ್ಸ್ ಗೇಮ್ಸ್ಗೆ ಸೇರಿಸಲಾಗಿದೆ. ಈ ಕೆಳಗಿನ ಕೋಡ್ಗಳನ್ನು ಬಳಸಿ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂದು ಗುರುತಿಸಿ. ಎ ಮಾತ್ರ, ಎ ಮತ್ತು ಬಿ ಮಾತ್ರ, ಎ ಮತ್ತು ಸಿ ಮಾತ್ರ, ಎ ಬಿ ಸಿ ಮಾತ್ರ. ಸ್ನೇಹಿತರೆ, ಇದು ಪ್ರಸ್ತುತ 2023-24ನೇ ಸಾಲಿನ ಪ್ರಚಲಿತ ಘಟನೆ. 2023ರ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧಿವೇಶನ ಜರುಗ್ತದೆ. ಅಂದಿನ ಮತ್ತು ಇಂದಿನ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಈ ಸಮಿತಿಯನ್ನು, ಈ ಅಧಿವೇಶನವನ್ನು ಉದ್ಘಾಟನೆ ಮಾಡ್ತಾರೆ. ಸೊ 2023ರಲ್ಲಿ ಏನು ಅಧಿವೇಶನ ನಡೀತದೆ, ಇದು ಮೊದಲನೇ ಅಧಿವೇಶನವಲ್ಲ ಅಥವಾ ಏಕೈಕ ಅಧಿವೇಶನವಲ್ಲ. ಇದಕ್ಕೂ ಮುಂಚೆ ಭಾರತದಲ್ಲಿ 1983ರಲ್ಲಿ ನವದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಈ ಅಧಿವೇಶನ ನಡೆದಿರ್ತದೆ. ಸೊ ಒಟ್ಟಿನಲ್ಲಿ ಭಾರತದಲ್ಲಿ 2 ಸಲ ಈ ಒಲಿಂಪಿಕ್ಸ್ ಸಮಿತಿಯ ಅಧಿವೇಶನ ಕರೆಯಲಾಗ್ತದೆ. 2023ರ ಸಂದರ್ಭದಲ್ಲಿ ಈ ಒಲಿಂಪಿಕ್ಸ್ಗೆ ಬೇಸ್ಬಾಲ್ ಆಗಿರ್ಬೋದು, ಸಾಫ್ಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ 2020 ಕ್ರಿಕೆಟ್ ನೆನಪಿನಲ್ಲಿಡ್ಬೋದು. ಎಲ್ಲ ಮಾದರಿಯ ಕ್ರಿಕೆಟ್ ಅಲ್ಲ, ಕೇವಲ T20 ಕ್ರಿಕೆಟ್ಗಳನ್ನು ಈ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಸೇರ್ಪಡೆ ಮಾಡಲಾಗಿದೆ. ಅದರ ಜೊತೆಗೆ ಲ್ಯಾಕ್ರೋಸ್ ಆಗಿರ್ಬೋದು, ಸ್ಕ್ವಾಷ್ಗಳಂಥ 5 ಹೊಸ ಆಟಗಳನ್ನು ಈ ಒಲಿಂಪಿಕ್ಸ್ ಕ್ರೀಡಾಕೂಟಗಳಿಗೆ ಸೇರ್ಪಡೆ ಮಾಡಲಾಗಿದೆ. ಸ್ನೇಹಿತರೆ, ಹಾಗಾದರೆ 1ನೇ ಸ್ಟೇಟ್ಮೆಂಟ್ ರೈಟ್ ಆಯಿತು, 2ನೇ ಸ್ಟೇಟ್ಮೆಂಟ್ ರೈಟ್ ಆಯಿತು. 3ನೇ ಸ್ಟೇಟ್ಮೆಂಟ್ ಏನು ಹೇಳ್ತದೆ? 2023ರಲ್ಲಿ 5 ಹೊಸ ಆಟಗಳನ್ನು ಸೇರ್ಪಡೆ ಮಾಡಲಾಯಿತು ಅಂತ ಹೇಳ್ತದೆ. ಇದು ಕೂಡ ರೈಟ್ ಅದ. ಸೊ ಇಲ್ಲಿ 3 ಹೇಳಿಕೆಗಳು ಸರಿಯಾಗಿರುವುದರಿಂದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಈಗ ಈ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಭಾರತದ ಸಾಧನೆ ಏನು ಅನ್ನೋದನ್ನು ಅವಲೋಕನ ಮಾಡಬೇಕಾದ್ರೆ ಭಾರತ 1900ರಿಂದ 2024ರವರೆಗೆ ಈ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಭಾಗವಹಿಸ್ತದೆ. ಆದರೆ ಕೇವಲ ಇಷ್ಟು ವರ್ಷಗಳಲ್ಲಿ 41 ಪದಕಗಳನ್ನು ಗೆದ್ದುಕೊಂಡದ. ಸ್ನೇಹಿತರೆ, ಅದರಲ್ಲಿ ಗೋಲ್ಡ್ ಎಷ್ಟಿದಾವೆ ಅಂದ್ರೆ, ಗೋಲ್ಡ್ ಕೇವಲ 10 ಗೋಲ್ಡ್ ಮೆಡಲ್ಗಳನ್ನು ಭಾರತ ಪಡೆದುಕೊಂಡಿದೆ. ಬೆಳ್ಳಿ ಎಷ್ಟಿದಾವೆ ಅಂದ್ರೆ ಸಿಲ್ವರ್ ಕೇವಲ 10 ಸಿಲ್ವರ್ ಮೆಡಲ್ ಅದಾವು. ಬ್ರಾಂಜ್ ಮೆಡಲ್ ಎಷ್ಟಿದಾವೆ ಅಂದ್ರೆ ಕೇವಲ 21 ಬ್ರಾಂಜ್ ಮೆಡಲ್. ಈ ರೀತಿಯಾಗಿ ಭಾರತ 1900ರಿಂದ 2024ರವರೆಗೆ ಕೇವಲ 41 ಮೆಡಲ್ಗಳನ್ನು ಪಡೆದುಕೊಂಡದ. ಈ ಭಾರತದ ಪರವಾಗಿ ಮೊದಲು ಭಾಗವಹಿಸಿ ಭಾರತಕ್ಕೆ ಪದಕವನ್ನು ತಂದುಕೊಟ್ಟ ಕೀರ್ತಿ ಯಾರಿಗೆ ಹೋತಂದ್ರೆ ನಾರ್ಮನ್ ಫ್ರೀಚರ್ಡ್. ಯಾರಿಗೆ? ನಾರ್ಮನ್ ಫ್ರೀಚರ್ಡ್. ಇದು ಸ್ವತಂತ್ರ ಭಾರತಕ್ಕಿಂತ ಮುಂಚೆ ಬ್ರಿಟಿಷರ ಕಾಲಘಟ್ಟದಲ್ಲಿ ಇವರು ಭಾರತವನ್ನು ಪ್ರತಿನಿಧಿಸಿ ಭಾರತಕ್ಕೆ ಮೊದಲ ಬಾರಿಗೆ ಪದಕವನ್ನು ತಂದುಕೊಟ್ಟಿರ್ತಾರೆ. ಸ್ನೇಹಿತರೆ, ಈ ನಂತರ ಸ್ವತಂತ್ರ ಭಾರತದ ಸಮಯದಲ್ಲಿ ಭಾರತದ ಪರವಾಗಿ ಆಡಿ ಭಾರತಕ್ಕೆ ಮೆಡಲ್ ತಂದವರು ಯಾರಂದ್ರೆ ಅವರು KD ಜಾಧವ್. ಸ್ನೇಹಿತರೆ, KD ಜಾಧವ್ ಸ್ವತಂತ್ರ ಭಾರತದಲ್ಲಿ 1952ರಲ್ಲಿ ಹೆಲ್ಸಿಂಕಿ ಒಲಿಂಪಿಕ್ಸ್ ಅಂತ ಇರ್ತದೆ. ಹೆಲ್ಸಿಂಕಿ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ 1952ರಲ್ಲಿ ಈ ಕುಸ್ತಿ ವಿಭಾಗದಲ್ಲಿ ಕಂಚಿನ ಪದಕವನ್ನು ತಂದುಕೊಡುವ ಮೂಲಕ ಸ್ವತಂತ್ರ ಭಾರತದ ಮೊದಲ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಾರೆ. ಯಾರು? KD ಜಾಧವ್ ಅವರು. ಸ್ನೇಹಿತರೆ, ಈ ಭಾರತದಲ್ಲಿ
ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪದಕವನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಅಂತ ಯಾರಂತ ಕೇಳಿದ್ರೆ ಅವರು ಕರ್ಣಂ ಮಲ್ಲೇಶ್ವರಿ. ಇವರು ಭಾರ ಎತ್ತುವ ವಿಭಾಗದಲ್ಲಿ, ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಕಂಚಿನ ಪದಕವನ್ನು ತರುವ ಮೂಲಕ ಭಾರತದ ಮೊದಲ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರರಾಗ್ತಾರೆ. ಮೊದಲ ವೈಯಕ್ತಿಕ ಚಿನ್ನದ ಪದಕ ಇಂಡಿವಿಜುವಲ್ ವಿಭಾಗದಲ್ಲಿ ಅಭಿನವ್ ಬಿಂದ್ರಾ 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ. ಇಂಡಿವಿಜುವಲ್ ವೈಯಕ್ತಿಕ ವಿಭಾಗದಲ್ಲಿ 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ. ಶೂಟಿಂಗ್ ಕ್ರೀಡೆಯಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟ ಕೀರ್ತಿ ಅಭಿನವ್ ಬಿಂದ್ರಾಗೆ ಸಲ್ತದೆ. ಅಥ್ಲೆಟಿಕ್ಸ್ನಲ್ಲಿ ಮೊದಲ ಚಿನ್ನ ಯಾರು ತಂದರು? ಅಥ್ಲೆಟಿಕ್ಸ್ನಲ್ಲಿ ಮೊದಲ ಚಿನ್ನ ನೀರಜ್ ಚೋಪ್ರಾ ಅವರು 2020ರ ನೀರಜ್ ಚೋಪ್ರಾ. 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಜಾವೆಲಿನ್ ಥ್ರೋ ಕ್ರೀಡೆಯಲ್ಲಿ ಚಿನ್ನವನ್ನು ಗೆಲ್ಲುವ ಮೂಲಕ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಈ ಭಾರತದ ಸಂದರ್ಭದಲ್ಲಿ, ಅದರಲ್ಲೂ ಈ ಒಲಿಂಪಿಕ್ಸ್ ಕ್ರೀಡಾಕೂಟದ ಸಂದರ್ಭದಲ್ಲಿ ಭಾರತೀಯ ಹಾಕಿ ಒಲಿಂಪಿಕ್ಸ್ನಲ್ಲಿ ಒಟ್ಟು 13 ಪದಕಗಳನ್ನು ಗೆಲ್ಲುವ ಮೂಲಕ ಈ ವಿಶ್ವ ಇತಿಹಾಸವನ್ನು ಸೃಷ್ಟಿ ಮಾಡ್ತದೆ. ಈ 13 ಪದಕಗಳಲ್ಲಿ 8 ಚಿನ್ನಗಳನ್ನು ಗೆದ್ದಿದೆ, 1 ಬೆಳ್ಳಿ ಹಾಗೂ 4 ಕಂಚು. ಈ ರೀತಿಯಾಗಿ ಒಟ್ಟು 13 ಪದಕಗಳನ್ನು ಗೆಲ್ಲುವ ಮೂಲಕ ಭಾರತೀಯ ಹಾಕಿ ತಂಡವು ಇತಿಹಾಸವನ್ನು ನಿರ್ಮಿಸಿದೆ. ಅದರಲ್ಲೂ 6 ಚಿನ್ನದ ಪದಕಗಳನ್ನು ಸತತವಾಗಿ ಗೆಲ್ಲುವ ಮೂಲಕ ಜಾಗತಿಕ ದಾಖಲೆಯನ್ನು ಬರೆದದ. ಆಗಿನ ಸಂದರ್ಭದಲ್ಲಿ ಹಾಕಿ ಮಾಂತ್ರಿಕ ಅಂತೇಳಿ ಏನು ಈಗ ಕರಿತೇವೆ, ಮೇಜರ್ ಧ್ಯಾನ್ ಚಂದ್ ಅವರನ್ನು ಈ ಸುವರ್ಣಯುಗ ಕಾಲದಲ್ಲಿ ಅವರು ಈ ಹಾಕಿ ತಂಡದ ಪ್ರಮುಖ ರೂವಾರಿಯಾಗಿರ್ತಾರೆ ಸ್ನೇಹಿತರೆ. ಯಾರು? ಮೇಜರ್ ಧ್ಯಾನ್ ಚಂದ್. ಸತತವಾಗಿ 6 ಗೋಲ್ಡ್ ಮೆಡಲ್ಗಳನ್ನ ತಂದ ಕೀರ್ತಿ ಇವ್ರಿಗೆ ಸಲ್ತದ. ಸ್ನೇಹಿತರೆ, ಇಲ್ಲಿ 2024ರ ಒಲಿಂಪಿಕ್ಸ್ ಕ್ರೀಡಾಕೂಟ ಆತಿಥ್ಯ ವಹಿಸಿದ ದೇಶ ಯಾವುದು ಅಂತ ಕೇಳ್ತಾರೆ, ಅದು ಫ್ರಾನ್ಸ್. 2020 ಜಪಾನ್ನ ಟೋಕಿಯೋದಲ್ಲಿ ಆಗ್ತದ. ಹಾಗಾದರೆ ಮುಂಬರುವ 2028ರ ಸಮ್ಮರ್ ಒಲಿಂಪಿಕ್ಸ್ ಎಲ್ಲಿ ಅದ? ಸಮ್ಮರ್ ಒಲಿಂಪಿಕ್ಸನ್ನು ಆತಿಥ್ಯ ವಹಿಸಿದ ರಾಷ್ಟ್ರ ಯಾವುದು? ಅಮೇರಿಕಾದ ಲಾಸ್ ಏಂಜಲೀಸ್ನಲ್ಲಿ ಈ 2028ರ ಸಮ್ಮರ್ ಒಲಿಂಪಿಕ್ಸ್ ನಡೆಯುತ್ತದೆ. ಹಾಗಾದರೆ 2030ರ ವಿಂಟರ್ ಒಲಿಂಪಿಕ್ಸ್ ಎಲ್ಲಿ ನಡೀತದೆ? ವಿಂಟರ್ ಒಲಿಂಪಿಕ್ಸ್ ಫ್ರಾನ್ಸ್ ದೇಶದಲ್ಲಿ ನಡೀತದೆ. ಇದಷ್ಟು ಈ ಒಲಿಂಪಿಕ್ಸ್ ಕ್ರೀಡೆಗೆ ಸಂಬಂಧಿಸಿದ ಭಾರತೀಯ ವಿವಿಧ ಕ್ರೀಡೆಗಳಲ್ಲಿ ಸಾಧನೆಯನ್ನು ತಿಳ್ಕೊಂಡೆವು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಇವತ್ತಿನ 2ನೇ ಪ್ರಶ್ನೆ, ವಿಶ್ವ ಡೋಪಿಂಗ್ ವಿರೋಧಿ ಏಜೆನ್ಸಿಗೆ ವಾಡಾ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕ್ರೀಡೆಗಳಲ್ಲಿ ಡ್ರಗ್ಸ್ ಬಳಕೆಯ ವಿರುದ್ಧ ಹೋರಾಡುತ್ತದೆ. ಇದು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯೊಂದಿಗೆ ಸಂಲಗ್ನತೆಯನ್ನು ಹೊಂದಿದೆ. ವಾಡಾದ ಪ್ರಧಾನ ಕಚೇರಿಯು ನ್ಯೂಯಾರ್ಕ್ನಲ್ಲಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಎ ಮಾತ್ರ, ಎ ಮತ್ತು ಬಿ, ಎ ಮತ್ತು ಸಿ, ಎ ಬಿ ಸಿ. ಸ್ನೇಹಿತರೆ, ಇಲ್ಲಿ ನೋಡಬೇಕು ವಾಡಾ ಏಜೆನ್ಸಿ. ವಾಡಾದ ಮೂಲತಃ ವಿಸ್ತೃತ ರೂಪ ಲಾಂಗ್ ಫಾರ್ಮ್ ಏನು ಹೇಳ್ತಂದ್ರೆ ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ. ಏನು? ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ. ಹೀಗಂದರೆ ಏನು? ಮೂಲತಃ ಕ್ರೀಡಾಪಟುಗಳು ತಮ್ಮ ಸಾಮರ್ಥ್ಯವನ್ನು ಕೃತಕವಾಗಿ ಹೆಚ್ಚಿಸುವ ಉದ್ದೇಶದಿಂದ ಉದ್ದೀಪನ ಮದ್ದನ್ನು ಸೇವಿಸ್ತಾರೆ. ಉತ್ತೇಜಕ ಮದ್ದು ಅಂಥೇಳಿನೂ ಕರಿತೇವೆ ನಾವು. ಆ ಉದ್ದೀಪನ ಮದ್ದು ಯಾರು ಸೇವನೆ ಮಾಡ್ಯಾರ ಅನ್ನೋದನ್ನು ಪರೀಕ್ಷೆ ಮಾಡುವ ದೃಷ್ಟಿಯಿಂದ, ಪರಿಶೀಲನೆ ಮಾಡುವ ಉದ್ದೇಶದಿಂದ ಈ ವಾಡಾವನ್ನು ನೇಮಕ ಮಾಡಲಾಗಿದೆ, ಸ್ಥಾಪನೆ ಮಾಡಲಾಗಿದೆ. ಮೂಲತಃ ಇದನ್ನು 1999ರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯ ನೇತೃತ್ವದಲ್ಲಿನೇ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗ್ತದೆ. ಇದು ಈಗ ಈ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತದೆ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಅಂಗಸಂಸ್ಥೆಯಾಗಿ ಸೇವೆಯನ್ನು ಸಲ್ಲಿಸ್ತದೆ.
ಹಾಗಾದರೆ ಈ ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿಯ ಕೇಂದ್ರ ಕಚೇರಿ ಎಲ್ಲಿ ಅದಂದ್ರೆ ಅದು ನ್ಯೂಯಾರ್ಕ್ನಲ್ಲಿ ಇಲ್ಲ, ಬದಲಾಗಿ ಅದು ಕೆನಡಾದ ಮಾಂಟ್ರಿಯಲ್ನಲ್ಲಿದೆ. ಸಾಮಾನ್ಯವಾಗಿ ನಾವು ಪರಿಗಣಿಸ್ತೇವೆ ಬಹುತೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳಾಗಿರ್ಬೋದು ಮತ್ತು ಕಂಪನಿಗಳಾಗಿರ್ಬೋದು ತಮ್ಮ ಕೇಂದ್ರ ಕಚೇರಿಯನ್ನು ನ್ಯೂಯಾರ್ಕ್ನಲ್ಲೇ ಹೊಂದಿವೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿಯೂ ನಾವು ಈ ವಾಡಾದ ಕೇಂದ್ರ ಕಚೇರಿಯೂ ನಾವು ನ್ಯೂಯಾರ್ಕ್ನಲ್ಲಿ ಹೇಳಿ ತಿಳ್ಕೊತೇವೆ, ಆದರೆ ಅದು ಮಾಂಟ್ರಿಯಲ್ ಕೆನಡಾದಲ್ಲಿದೆ. ಇದಷ್ಟು ಈ 31ನೇ ಪ್ರಶ್ನೆಗೆ ಉತ್ತರ. ಹಾಗಾದರೆ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗ್ತದ. ಮೊದಲ 2 ಸ್ಟೇಟ್ಮೆಂಟ್ಗಳು ರೈಟ್ ಆಗ್ತಾವು. ಎ ಮತ್ತು ಬಿ, ಕೇವಲ ಎ ಮತ್ತು ಬಿ ಮಾತ್ರ ಸರಿಯಾದ ಉತ್ತರ. ನೆಕ್ಸ್ಟ್ 32ನೇ ಪ್ರಶ್ನೆ. ಭಾರತ ಸರ್ಕಾರದ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆಯಡಿಯ ಪ್ರಮುಖ ಗುಂಪಿನಲ್ಲಿ ಕೆಳಗಿನ ಯಾವ ಕ್ರೀಡೆಯೂ ಸೇರ್ಪಡೆಯಾಗಿರುವುದಿಲ್ಲ? ಬಿಲ್ಲುಗಾರಿಕೆ, ಅಥ್ಲೆಟಿಕ್ಸ್, ಬ್ಯಾಡ್ಮಿಂಟನ್, ಫುಟ್ಬಾಲ್. ಸ್ನೇಹಿತರೆ, ಮೂಲತಃ ಈ TOPS ಅಂದರೆ ಏನು? ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್. ಸ್ನೇಹಿತರೆ, ಮೂಲತಃ ಈ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಕ್ರೀಡಾಕೂಟಗಳಲ್ಲಿ ಭಾರತದ ಸಾಧನೆ ಕಳಪೆಯಾದ. ಭಾರತದ ಈ ಯುವಕರನ್ನು ಉತ್ತೇಜಿಸಿ ಹೆಚ್ಚೆಚ್ಚು ಜನರು ಈ ಕ್ರೀಡೆಗಳಲ್ಲಿ ಭಾಗವಹಿಸಲಿ ಅಂಥೇಳಿ ಅವರಿಗೆ ವೇತನ ಸೌಲಭ್ಯಗಳಾಗಿರ್ಬೋದು, ಇತರ ವಿಶೇಷ ಸೌಲಭ್ಯಗಳಾಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿಗಳನ್ನು ನೀಡುವ ಉದ್ದೇಶದಿಂದ ಈ ಟಾಪ್ಸ್ ಯೋಜನೆಯನ್ನು ಭಾರತ ಸರ್ಕಾರವು ಜಾರಿಗೊಳಿಸ್ತದೆ. ಈ ಉದಾಹರಣೆಗಾಗಿ ಈ ನೀರಜ್ ಚೋಪ್ರಾ ಆಗಿರ್ಬೋದು, PV ಸಿಂಧು ಆಗಿರ್ಬೋದು, ಮನು ಭಾಕರ್ ಆಗಿರ್ಬೋದು ಇತ್ಯಾದಿ ಕ್ರೀಡಾಪಟುಗಳನ್ನು ಈ ನೇಮಕ ಮಾಡಿ ಪ್ರತಿಭಾನ್ವೇಷಣೆ ಅಂತಾರಲ್ಲ ಆ ರೀತಿ ಮಾಡಿ ಅವರಿಗೆ ವಿಶ್ವ ದರ್ಜೆಯ ತರಬೇತಿಗಳನ್ನು ನೀಡುವುದು ಈ ಯೋಜನೆಯ ಉದ್ದೇಶ. ಯಾಕಂದ್ರೆ ಮುಂಬರುವ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಹೆಚ್ಚೆಚ್ಚು ಪದಕ ಗೆಲ್ಲುವುದು ಭಾರತದ ಗುರಿ. ಆದ್ದರಿಂದ ಈ ಆಪ್ಷನ್ಗಳಲ್ಲಿ ನೋಡುವುದಾದರೆ ಭಾರತ ಈ ಬಿಲ್ಲುಗಾರಿಕೆ, ಅಥ್ಲೆಟಿಕ್ಸ್ ಮತ್ತು ಬ್ಯಾಡ್ಮಿಂಟನ್ ವಿಭಾಗಗಳಲ್ಲಿ ತನ್ನದೇ ಆದ ಕೆಲವು ಪರಿಣಿತ ಆಟಗಾರರನ್ನು ಹೊಂದಿದೆ. ಈ ವಿಭಾಗದಲ್ಲಿ ಭಾರತ ಕಪ್ ಗೆಲ್ಲುವ ಸಾಧ್ಯತೆ ಹೊಂದಿದೆ. ಆದರೆ ಫುಟ್ಬಾಲ್ ವಿಷಯಕ್ಕೆ ಬಂದಾಗ ಭಾರತ ಅಂತಾರಾಷ್ಟ್ರೀಯ ಫುಟ್ಬಾಲ್ ಮಟ್ಟದಲ್ಲಿ 100ಕ್ಕೂ ಹೆಚ್ಚಿನ ಸ್ಥಾನವನ್ನು ಪಡೆದದ. ಆದ್ದರಿಂದ ಈ ಫುಟ್ಬಾಲನ್ನು ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆಯಡಿ ಒಳಗೊಂಡಿಲ್ಲ. ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆಯಡಿ ಈ ಫುಟ್ಬಾಲನ್ನು ಕೈ ಬಿಡಲಾಗಿದೆ. ಇದು 32ನೇ ಪ್ರಶ್ನೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, 40 ವ್ಯಾಟ್ ಇರುವ ಒಂದು ವಿದ್ಯುತ್ ಬಲ್ಬನ್ನು ದಿನಕ್ಕೆ 10 ಗಂಟೆಗಳ ಕಾಲ ಉಪಯೋಗಿಸಲಾಗಿದೆ. ಒಂದು ದಿನದಲ್ಲಿ ಆ ವಿದ್ಯುತ್ ಬಲ್ಬಿನಿಂದ ಉಪಯೋಗಿಸಲ್ಪಟ್ಟ ಡ್ಯಾಶ್ ಶಕ್ತಿ ಡ್ಯಾಶ್ ಆಗಿದೆ. 10 ಯೂನಿಟ್ಗಳು, 40 ಯೂನಿಟ್ಗಳು, 0.4 ಯೂನಿಟ್ಗಳು, 0.1 ಯೂನಿಟ್ಗಳು. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು, ದಿನನಿತ್ಯ ನಾವು ಮನೆಗಳಲ್ಲಿ ಬಳಸುವ ಈ ವಿದ್ಯುತ್ತನ್ನು ಸಾಮಾನ್ಯವಾಗಿ ಯೂನಿಟ್ಗಳಲ್ಲಿ ಅಳೆಯುತ್ತೇವೆ. ಯೂನಿಟ್ ಇದು ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಮಾನವಾಗಿದೆ. ಸೊ ಇಲ್ಲಿ ಒಟ್ಟು ವೆಚ್ಚವಾದ ಶಕ್ತಿ ಎಷ್ಟು? 40 ವ್ಯಾಟಿನ ಒಂದು ಬಲ್ಬು 10 ಗಂಟೆಗಳ ಕಾಲ ಉರಿಸಿದಾಗ 400 ವ್ಯಾಟ್ ಅವರ್ ಶಕ್ತಿ ವ್ಯಯವಾಗುತ್ತದೆ. ಆದರೆ ಅವರು ಯೂನಿಟ್ಗಳಲ್ಲಿ ಕೇಳ್ಯಾರ. ದೇರ್ ಫೋರ್ 1 ಯೂನಿಟ್ ಈಸ್ ಈಕ್ವಲ್ ಟು 1000 ವ್ಯಾಟ್ ಅವರ್ ಅಥವಾ 1 ಕಿಲೋ ವ್ಯಾಟ್ ಅವರ್ ಅಂತ ಕರಿತೇವೆ. ದೇರ್ ಫೋರ್ 400 ಡಿವೈಡೆಡ್ ಬೈ 1000 ಈಸ್ ಈಕ್ವಲ್ ಟು 0.4 ಯೂನಿಟ್ ಅಥವಾ ಕಿಲೋ ವ್ಯಾಟ್ ಅವರ್. ಆದ್ದರಿಂದ ಇದಕ್ಕೆ ನೇರವಾಗಿ 0.4 ಯೂನಿಟ್ಗಳು ಎಂದು ಉತ್ತರವಾಗ್ತದೆ. ಸ್ನೇಹಿತರೆ, ಇಲ್ಲಿ ನಾವು ತಿಳ್ಕೋಬೇಕು, ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಮಾನ ಯೂನಿಟ್, ಇದನ್ನೇ ನಾವು ಕಿಲೋ ವ್ಯಾಟ್ ಅವರ್ ಅಂತೇಳಿ ಕರಿತೇವೆ. ಮೊನ್ನೆ ನೋಡಿದೆವು ಈ ಇಂಜಿನ್ಗಳ ಅಥವಾ ಮೋಟಾರ್ಗಳ ಯೂನಿಟ್ ಯಾವುದು ಅಂಥೇಳಿ. ಹಾರ್ಸ್ ಪವರ್ 1 ಹಾರ್ಸ್ ಪವರ್ ಈಸ್ ಈಕ್ವಲ್ ಟು ಎಷ್ಟು ವ್ಯಾಟ್? 746 ವ್ಯಾಟ್. 1 ಹಾರ್ಸ್ ಪವರ್ ಈಸ್ ಈಕ್ವಲ್ ಟು 746 ವ್ಯಾಟ್. ಇದು 33ನೇ ಪ್ರಶ್ನೆಗೆ ಸಂಬಂಧಿಸಿದ ವಿವರಣೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಮಧ್ಯಕಾಲೀನ ಭಾರತದಲ್ಲಿ
ಭಾರತದಲ್ಲಿನ ಪಕ್ಷಿಗಳು, ಪ್ರಾಣಿಗಳು, ಹೂಗಳು ಮತ್ತು ಗಿಡಗಳ ಬಗ್ಗೆ ಮಾಹಿತಿ ನೀಡುವ ಕೃತಿ ಯಾವುದು? ಕಿರಾನ್ ಉಸ್ ಸದೀನ್, ನೂಹ ಸಿಪೀರ್, ವಸ್ಟ್ ಉಲ್ ಹಯಾತ್, ತಬಕತ್ ಇ ನಾಸಿರಿ. ಸ್ನೇಹಿತರೆ, ಮೂಲತಃ ಈ ಕೃತಿಗಳು ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲದ ಕೃತಿಗಳಾಗಿವೆ. ಈ ಪ್ರಶ್ನೆಗೆ ಉತ್ತರ ನೂಹ ಸಿಪೀರ್. ನೂಹ ಸಿಪೀರ್. ಮೂಲತಃ ಈ ಕೃತಿಯನ್ನು ಅಮೀರ್ ಖುಸ್ರೋ ಈತ ರಚನೆ ಮಾಡಿರುವನು. ಜೊತೆಗೆ ಈ ನೂಹ ಸಿಪೀರ್ ಜೊತೆ ಕಿರಾನ್ ಉಸ್ ಸದೀನ್, ವಸ್ಟ್ ಉಲ್ ಹಯಾತ್ ಈ ಕೃತಿಗಳನ್ನು ಕೂಡ ಅಮೀರ್ ಖುಸ್ರೋ ಅವರು ರಚನೆ ಮಾಡಿರುವರು. ಅಮೀರ್ ಖುಸ್ರೋ ಅವರನ್ನು ನಾವು ಹಿಂದೂಸ್ತಾನದ ಗಿಳಿ ಅಥವಾ ಭಾರತದ ಗಿಳಿ, ಇದನ್ನೇ ಉರ್ದು ಭಾಷೆಯಲ್ಲಿ ತುತಿ ಇ ಹಿಂದ್ ಎಂದು ಸಂಬೋಧನೆ ಮಾಡ್ತೇವೆ. ಹಾಗಾದರೆ ಸ್ನೇಹಿತರೆ, ಈ ನೂಹ ಸಿಪೀರ್ ಅನ್ನೋ ಕೃತಿಯನ್ನು ಅಮೀರ್ ಖುಸ್ರೋ ಅವರು ಯಾವ ಉದ್ದೇಶಕ್ಕಾಗಿ ಬರೆದರು ಅಂದ್ರೆ, ಮೂಲತಃ ತಾವು ಹುಟ್ಟಿದ್ದ ಈ ಭಾರತವನ್ನು ಮನಸಾರೆ ಹೊಗಳುವ ಉದ್ದೇಶದಿಂದ ಮತ್ತು ಇಲ್ಲಿಯ ಹವಾಮಾನ ಆಗಿರ್ಬೋದು, ಅದ್ಭುತವಾದ ಪಕ್ಷಿ, ಪ್ರಾಣಿ, ಹೂವು, ಗಿಡ ಮತ್ತು ಈ ಪರಿಸರದ ಭಾಷೆಗಳನ್ನು ಮತ್ತು ವಿಜ್ಞಾನದ ಬಗ್ಗೆ ಇರುವ ಜನರ ಜಾಗೃತಿಯನ್ನು ಹೊಗಳುವ ಉದ್ದೇಶದಿಂದ ಈ ಒಂದು ನೂಹ ಸಿಪೀರ್ ಅನ್ನೋ ಕೃತಿಯನ್ನು ಅಮೀರ್ ಖುಸ್ರೋ ಅವರು ಬರೀತಾರೆ. ಹಾಗಾದರೆ ಈ ಕಿರಾನ್ ಉಸ್ ಸದೀನ್ ಅನ್ನೋದು ಅಮೀರ್ ಖುಸ್ರೋ ರಚಿಸಿದ ಮೊದಲ ಐತಿಹಾಸಿಕ ಕಾವ್ಯ. ಇದು ಮೊದಲ ಐತಿಹಾಸಿಕ ಕಾವ್ಯ. ನೆಕ್ಸ್ಟ್, ಈ ವಸ್ಟ್ ಉಲ್ ಹಯಾತ್ ಅನ್ನೋದು ಅಮೀರ್ ಖುಸ್ರೋ ಅವರ ಕವನ ಸಂಕಲನಗಳಲ್ಲಿ ಒಂದು. ಇದು ಅವರ ಕವನ ಸಂಕಲನ. ಈ ವಸ್ಟ್ ಉಲ್ ಹಯಾತ್ ಅನ್ನೋ ಕೃತಿ ದೆಹಲಿಯ ಸುಲ್ತಾನ ಕೈಕೂಬಾದ್ ಮತ್ತು ಆತನ ತಂದೆಯಾದ ಬಂಗಾಳದ ಗವರ್ನರ್ ಆಗಿರುವ ಬುಗ್ರಾ ಖಾನ್ ಅವರ ನಡುವೆ ನಡೆದ ಈ ಐತಿಹಾಸಿಕ ಭೇಟಿಯ ಕುರಿತು ಉಲ್ಲೇಖವನ್ನು ಮಾಡ್ತದೆ. ಯಾವುದು? ವಸ್ಟ್ ಉಲ್ ಹಯಾತ್. ಹಾಗಾದರೆ ಸ್ನೇಹಿತರೆ, ಈ ತಬಕತ್ ಇ ನಾಸಿರಿ ಅನ್ನೋ 4ನೇ ಆಪ್ಷನ್, ಈ ಕೃತಿಯನ್ನು ಬರೆದವ್ರು ಯಾರು? ಈ ಕೃತಿಯನ್ನು ಮಿನಾಜ್ ಉಸ್ ಸಿರಾಜ್ ಎಂಬ ಕವಿ ಈ ಕೃತಿಯನ್ನು ರಚನೆ ಮಾಡ್ತಾನೆ. ಮೂಲತಃ ಈ ಕೃತಿಯು ಇಲ್ತಮ್ ಶಾ ಮತ್ತು ನಸಿರುದ್ದೀನ್ ಮೊಹಮ್ಮದ್ನ ಕಾಲದ ಇತಿಹಾಸದ ಬಗ್ಗೆ ಹೇಳ್ತದೆ. ಸ್ನೇಹಿತರೆ, ಇದಷ್ಟು ಈ 34ನೇ ಪ್ರಶ್ನೆಯ ಕುರಿತು ಈ 4 ಆಪ್ಷನ್ಗಳ ಮಾಹಿತಿ. ಆದರೆ ಈಗ ಈ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಪ್ರಮುಖ ಆಸ್ಥಾನ ಕವಿಯಾದ ಈ ಅಮೀರ್ ಖುಸ್ರೋನ ಬಗ್ಗೆ ಒಂದು ಸ್ವಲ್ಪ ಸವಿವರವಾಗಿ ತಿಳ್ಕೋದಾದ್ರೆ, ಸ್ನೇಹಿತರೆ, ಆಗಲೇ ನೋಡಿದೆವು ನಾವು, ಈ ಅಮೀರ್ ಖುಸ್ರೋನನ್ನು ಮೂಲತಃ ಭಾರತದ ಗಿಳಿ ಅಥವಾ ತುತಿ ಇ ಹಿಂದ್ ಎಂದು ಕರೆಯಲಾಗ್ತದೆ. ಇವನು ಈ ಬಲ್ಬನನಿಂದ ಹಿಡಿದು ಗಿಯಾಸುದ್ದೀನ್ ತುಘಲಕನವರೆಗೆ ಸುಮಾರು 7-8 ಜನರ ಈ ಸುಲ್ತಾನರ ಆಳ್ವಿಕೆಯಲ್ಲಿ ಆಶ್ರಯವನ್ನು ಪಡೆದಿದ್ದ. ಅವರ ಆಸ್ಥಾನದಲ್ಲಿ ಕಾವ್ಯ ರಚನೆಯನ್ನು ಮಾಡ್ತಿದ್ದ. ವಿಶೇಷವಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನದ ಪ್ರಮುಖ ಕವಿ ಅಂತೇಳಿ ನಾವು ಇವನನ್ನು ಗುರುತಿಸ್ತೇವೆ. ಆತನ ವಿವಿಧ ದಂಡಯಾತ್ರೆಗಳ ಮಾಹಿತಿಯನ್ನು ಇವ ಇತಿಹಾಸ ರೂಪದಲ್ಲಿ ಸಂಗ್ರಹಿಸಿರುವ ಕಾರ್ಯವನ್ನು ಮಾಡ್ತಾನೆ. ಯಾರು? ಈ ಅಮೀರ್ ಖುಸ್ರೋ. ಸಂಗೀತಕ್ಕೆ ಈತ ಅನೇಕ ಕೊಡುಗೆಗಳನ್ನು ಕೊಟ್ಟಾನ. ಸಿತಾರ, ತಬಲಾ ಎಂಬ 2 ಪ್ರಸಿದ್ಧ ವಾದ್ಯಗಳನ್ನು ಕಂಡುಹಿಡಿದ ಕೀರ್ತಿ ಈ ಅಮೀರ್ ಖುಸ್ರೋಗೆ ಸಲ್ತದ. ಯಾವ 2? ಸಿತಾರ ಮತ್ತು ತಬಲಾ ವಾದ್ಯಗಳನ್ನು ಕಂಡುಹಿಡಿದ ಕೀರ್ತಿ. ಜೊತೆಗೆ ಈತನನ್ನು ನಾವು ಕವ್ವಾಲಿಯ ಪಿತಾಮಹ ಅಂತೇಳಿ ಕರಿತೇವೆ. ಕವ್ವಾಲಿಯ ಪಿತಾಮಹನೆಂದು ಕರೆಯುತ್ತೇವೆ. ಸ್ನೇಹಿತರೆ, ಇಲ್ಲಿ ನೋಡಬೇಕು ನೀವು, ಹಿಂದೂಸ್ತಾನಿ ಸಂಗೀತಕ್ಕೆ ಪರ್ಷಿಯನ್ ಮತ್ತು ಅರೇಬಿಕ್ ಶೈಲಿಗಳನ್ನು ಸೇರಿಸಿ ಹೊಸ ರಾಗಗಳನ್ನು ನಿರ್ಮಾಣ ಮಾಡ್ತಾನಿವ. ಹಿಂದೂಸ್ತಾನಿ ಸಂಗೀತಕ್ಕೆ ಪರ್ಷಿಯನ್ ಶೈಲಿಯ ಮತ್ತು ಅರೇಬಿಕ್ ಶೈಲಿಯ ಲಕ್ಷಣಗಳನ್ನು ಸೇರಿಸುವ ಮೂಲಕ ಹೊಸ ರಾಗಗಳನ್ನು ಸೃಷ್ಟಿ ಮಾಡ್ತಾನೆ. ಸಾಹಿತ್ಯ ಮತ್ತು ಭಾಷೆಯ ದೃಷ್ಟಿಯಿಂದ ಪರ್ಷಿಯನ್ ಭಾಷೆಯಲ್ಲಿ ಈ ಮಹಾನ್ ಪಾಂಡಿತ್ಯವನ್ನು ಹೊಂದಿರ್ತಾನೆ.
ಈತನನ್ನು ನಾವು ಉರ್ದು ಭಾಷೆಯ ಪಿತಾಮಹ ಅಂತೇಳಿನೂ ಕರಿತೇವೆ. ಏನು? ಉರ್ದು ಭಾಷೆಯ ಪಿತಾಮಹ. ಇವರು ಹಿಂದವಿ ಭಾಷೆ, ಇವರು ಹಿಂದವಿ ಭಾಷೆ ಅಂತ ಕರಿತಿದ್ರವ. ಹಿಂದವಿ ಅಂದ್ರೆ ಹಿಂದಿ ಮತ್ತು ಉರ್ದು ಭಾಷೆಗಳ ಒಂದು ಮಿಶ್ರಣ. ಈ ಹಿಂದವಿ ಭಾಷೆಯಲ್ಲಿ ಕೃತಿಗಳನ್ನು ರಚನೆ ಮಾಡ್ತಿದ್ರು. ಅಮೀರ್ ಖುಸ್ರೋ ಅವರು ಪ್ರಸಿದ್ಧ ಸೂಫಿ ಸಂತ ನಿಜಾಮುದ್ದೀನ್ ಔಲಿಯಾ ಅವರ ಅಚ್ಚುಮೆಚ್ಚಿನ ಶಿಷ್ಯರು. ಯಾರು? ನಿಜಾಮುದ್ದೀನ್ ಔಲಿಯಾ ಅವರ ಶಿಷ್ಯರಾಗಿದ್ದರು. ಈಗ ನಾವು ಪ್ರಶ್ನೆಯಲ್ಲಿ ನೋಡಿದೆವು, 3 ಕೃತಿಗಳನ್ನು ನೋಡಿದೆವು ಅವರು. ಈ 3 ಕೃತಿಗಳನ್ನು ಹೊರತುಪಡಿಸಿ ಇನ್ನೂ ಹಲವು ಕೃತಿಗಳನ್ನು ರಚನೆ ಮಾಡ್ಯಾರ. ಖಜೈನ್ ಉಲ್ ಫುತುಹ, ಏನು? ಖಜೈನ್ ಉಲ್ ಫುತುಹ ಅನ್ನೋ ಕೃತಿ, ಇದನ್ನು ತಾರಿಕ್ ಎ ಅಲೈ ಅಂಥೇಳಿನೂ ಕರೆಯಲಾಗ್ತದೆ. ಮೂಲತಃ ಈ ಕೃತಿ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ, ವಿಶೇಷವಾಗಿ ಆತ ತೆಗೆದುಕೊಂಡಿರುವ ಮಾರುಕಟ್ಟೆ ಸುಧಾರಣೆಗಳಾಗಿರ್ಬೋದು, ದಕ್ಷಿಣದ ಆತನ ದಂಡಯಾತ್ರೆಗಳಾಗಿರ್ಬೋದು, ಮಲಿಕ್ ಕಾಫರ್ನ ನೇತೃತ್ವದ ಈ ದಕ್ಷಿಣದ ದಂಡಯಾತ್ರೆಯ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಈ ಖಜೈನ್ ಉಲ್ ಫುತುಹ ಗ್ರಂಥ ಕೊಡ್ತದೆ. ತುಘಲಕ್ ನಾಮ ಯಾರು ಬರೆದ್ರು? ತುಘಲಕ್ ನಾಮ ಸ್ನೇಹಿತರೆ, ಇದು ಮೂಲತಃ ಗಿಯಾಸುದ್ದೀನ್ ತುಘಲಕ್ನ ಆಡಳಿತಕ್ಕೆ ಸಂಬಂಧಿಸಿದ ವಿವರಗಳ ಮಾಹಿತಿಯನ್ನು ಈ ತುಘಲಕ್ ನಾಮ ಕೊಡ್ತದೆ. ಮೂಲತಃ ಇದನ್ನು ಅಮೀರ್ ಖುಸ್ರೋ ಅವರು ಬರ್ದಾರ ನೋಡಿದೆವು. ಆಗಲೇ ನೋಡಿದೆವು ನೂಹ ಸಿಪ್ಪಿರ್ ಅಂದರೆ 9 ಆಕಾಶಗಳು, ಭಾರತದ ಬಗೆಗಿನ ವಿವಿಧ ಹವಾಮಾನ ಆಗಿರ್ಬೋದು, ಪ್ರಾಣಿ ಪಕ್ಷಿ, ಇಲ್ಲಿಯ ಭಾಷೆಯ ವೈವಿಧ್ಯತೆಗಳ ಬಗ್ಗೆ ಸುಂದರವಾಗಿ ವರ್ಣನೆ ನಮಗೆ ನೂಹ ಸಿಪ್ಪಿರ್ ಅನ್ನೋ ಗ್ರಂಥದಲ್ಲಿ ಸಿಗ್ತದೆ. ಆಶಿಕಾ ಅನ್ನೋ ಕೃತಿ ಅಲ್ಲಾವುದ್ದೀನ್ ಖಿಲ್ಜಿಯ ಮಗ ಖಿಜರ್ ಖಾನ್ ಮತ್ತು ಗುಜರಾತಿನ ರಾಜಕುಮಾರಿ ದೇವಲ ದೇವಿ ನಡುವಿನ ಪ್ರೇಮ ಕಥೆ ಅದಿದು. ಆಶಿಕಾ ಅಂದ್ರೆ ಲವ್. ಮೂಲತಃ ಯಾರ ನಡುವಿನ ಕೃತಿ, ಯಾರ ನಡುವಿನ ಪ್ರೇಮ ಕಹಾನಿ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಮಗ ಖಿಜರ್ ಖಾನ್ ಮತ್ತು ಗುಜರಾತಿನ ರಾಜಕುಮಾರಿ ದೇವಲ್ ದೇವಿ ಇವರ ನಡುವಿನ ಪ್ರೇಮ ಕಹಾನಿಯನ್ನು ಈ ಆಶಿಕಾ ಅನ್ನೋ ಕೃತಿ ಸ್ಪಷ್ಟಪಡಿಸ್ತದೆ. ಸ್ನೇಹಿತರೆ, ಇದಷ್ಟು ಈ ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಪ್ರಸಿದ್ಧ ಕವಿಯಾಗಿದ್ದ ಅಮೀರ್ ಖುಸ್ರೋನ ಬಗೆಗಿನ ಮತ್ತು ಆತನ ಕೃತಿ, ಆತನ ಸಂಗೀತದ ಪ್ರೇಮ ಇತ್ಯಾದಿಗಳ ಬಗೆಗಿನ ಮಾಹಿತಿ. ಸೊ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, 35ನೇದು. ಹೊಂದಿಸಿ ಬರೆಯಿರಿ. ಗ್ರಂಥ ಮತ್ತು ಸಾಹಿತಿಗಳು: ಕುಮಾರರಾಮ ಸಾಂಗತ್ಯ, ಮಹಾನಾಟಕ ಸುಧಾನಿಧಿ, ಬಸವ ಪುರಾಣ, ಶಿವತತ್ವ ಚಿಂತಾಮಣಿ. ಭೀಮಕವಿ ಲಕ್ಕಣ್ಣ ದಂಡೇಶ ನಂಜುಂಡ ದೇವರಾಯ ಟು ಇವರನ್ನೇ ಪ್ರೌಢದೇವರಾಯವೆಂದು ಹೇಳಲಾಗ್ತದೆ. ಸ್ನೇಹಿತರೆ, 1ನೇ ಸ್ಟೇಟ್ಮೆಂಟ್ ಕುಮಾರರಾಮ ಸಾಂಗತ್ಯ. ದೆಹಲಿ ಸುಲ್ತಾನರ ವಿರುದ್ಧ ವೀರಾವೇಶದಿಂದ ಹೋರಾಡಿ ಕಂಪಿಲರಾಯನ ಮಗ ಕುಮಾರರಾಮನ ಶೌರ್ಯವನ್ನು ನಂಜುಂಡ ಕವಿಯು ಈ ಒಂದು ಕುಮಾರರಾಮ ಸಾಂಗತ್ಯ ಎಂಬ ಕೃತಿಯಲ್ಲಿ ಉಲ್ಲೇಖ ವರ್ಣಿಸ್ತಾನ. ಯಾರು ಮಾಡಿದ್ರು? ನಂಜುಂಡ ಎಂಬ ಕವಿ ಕುಮಾರರಾಮ ಸಾಂಗತ್ಯ. ನೆಕ್ಸ್ಟ್ ಮಹಾನಾಟಕ ಸುಧಾನಿಧಿ. ಇದನ್ನು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಸಂಗಮ ವಂಶದ ಪ್ರೌಢದೇವರಾಯ ಸಂಗಮ ವಂಶಕ್ಕೆ ಸೇರಿದವನು. ಆತ ಹಲವಾರು ಕವಿಗಳಿಗೆ ಆಶ್ರಯದಾತನಾಗಿದ್ದು ಸ್ವತಃ ಒಬ್ಬ ಕವಿಯೂ ಹೌದು. ಆತ ಹಲವಾರು ಕಾವ್ಯಗಳನ್ನು ರಚನೆ ಮಾಡ್ಯಾನ. ಅದರಲ್ಲಿ ಒಂದು ಮಹಾನಾಟಕ ಸುಧಾನಿಧಿ. ಆದ ಕಾರಣ ಈ ಮಹಾನಾಟಕ ಸುಧಾನಿಧಿಯನ್ನು ಕಾದಂಬರಿಯನ್ನು ಯಾರು ಬರ್ದಾರಂದ್ರೆ ಅದು ಪ್ರೌಢದೇವರಾಯ. B4 A3 B4 ಇದು ಒಂದೇ ಆದ ಆಪ್ಷನ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್.
ಇಲ್ಲಿ ಉಳಿದ ಕೃತಿಗಳನ್ನು ನೋಡೋದಾದ್ರೆ ಮೂರನೇದು ಬಸವ ಪುರಾಣ. ಬಸವ ಪುರಾಣವನ್ನು 1369ರಲ್ಲಿ ಭೀಮಕವಿ ಎಂಬಾತ ಈ ಬಸವ ಪುರಾಣವನ್ನು ರಚನೆ ಮಾಡ್ತಾನೆ. ತೆಲುಗು ಭಾಷೆಯಲ್ಲಿ ಪಾಲ್ಕುರಿಕೆ ಸೋಮನಾಥ ಬರೆದಿದ್ದ ಮಾದರಿಯನ್ನು ಅನುಸರಿಸಿ ಕನ್ನಡದಲ್ಲಿ ಈ ಬಸವ ಪುರಾಣ ಎಂಬ ಕೃತಿಯನ್ನು ಯಾರು ಬರೆದ್ರು ಅಂದ್ರೆ ಭೀಮಕವಿ. C1 ಮೂಲತಃ ಈ ಭೀಮಕವಿಯು ಬಸವ ಪುರಾಣ ಎಂಬ ಕೃತಿಯನ್ನು ಭಾಮಿನಿ ಷಟ್ಪದಿಯಲ್ಲಿ ಬರಿತಾನೆ. ಬಸವಣ್ಣನವರ ಜೀವನ ಚರಿತ್ರೆಯನ್ನು ತಿಳಿಸುವ ಈಗ ಅತಿ ದೊಡ್ಡ ಮೂಲ ಯಾವುದು, ಅತಿ ದೊಡ್ಡ ಗ್ರಂಥ ಯಾವುದು ಅಂದರೆ ಅದು ಬಸವ ಪುರಾಣ, ಭೀಮಕವಿ ರಚಿತ ಬಸವ ಪುರಾಣ. ನೆಕ್ಸ್ಟ್ ಶಿವತತ್ವ ಚಿಂತಾಮಣಿ. ಈ ಶಿವತತ್ವ ಚಿಂತಾಮಣಿ ಅನ್ನೋದು ಮೂಲತಃ ವೀರಶೈವ ಧರ್ಮದ ತತ್ವಗಳನ್ನು ಒಳಗೊಂಡ ಒಂದು ಗ್ರಂಥ. ಇದನ್ನು ಲಕ್ಕಣ್ಣ ದಂಡೇಶ ಎನ್ನೋ ಸಾಹಿತಿ ಈ ಕೃತಿಯನ್ನು ರಚನೆ ಮಾಡ್ತಾನೆ. ಹಾಗಾದ್ರೆ ಈ ಲಕ್ಕಣ್ಣ ದಂಡೇಶ ಯಾರು ಅಂತ ಕೇಳಿದ್ರೆ ವಿಜಯನಗರದ ಸಾಮ್ರಾಜ್ಯದ ಈ 2ನೇ ದೇವರಾಯ ಅಥವಾ ಪ್ರೌಢ ದೇವರಾಯನ ಆಸ್ಥಾನದಲ್ಲಿರುವ ಮಹಾಮಂತ್ರಿ ಮತ್ತು ದಂಡನಾಯಕ ಯಾರಂದ್ರೆ ಅದು ಲಕ್ಕಣ್ಣ ದಂಡೇಶ. ಪ್ರೌಢ ದೇವರಾಯನ ಆಸ್ಥಾನದ ದಂಡನಾಯಕನಾಗಿರ್ತಾನೆ. ಈತ ಕೇವಲ ಮಂತ್ರಿಯಾಗಿರದೆ ಸೇನಾನಿನೂ ಆಗಿದ್ದ, ಆತ ಒಬ್ಬ ಕವಿಯೂ ಆಗಿದ್ದ. ಯಾವ ರೀತಿ ನಾವು ಪಂಪನನ್ನು ಕಲಿಯೂ ಹೌದು ಕವಿಯೂ ಹೌದು ಅಂತ ಕರಿತೇವೆ, ಅದೇ ರೀತಿ ಲಕ್ಕಣ್ಣ ದಂಡೇಶನೂ ಹೌದು. ವಿಜಯನಗರದ ನೌಕಾಪಡೆಯನ್ನು ಮುನ್ನಡೆಸಿ ಈತ ಶ್ರೀಲಂಕಾದ ಮೇಲಿನ ದಂಡಯಾತ್ರೆಯನ್ನು ಯಶಸ್ವಿ ಮಾಡಿರ್ತಾನೆ. ಆತ ಅಪ್ರತಿಮ ಕಟ್ಟಾ ಶಿವಭಕ್ತನಾಗಿದ್ದು ಶಿವತತ್ವ ಚಿಂತಾಮಣಿ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಶಿವತತ್ವ ಚಿಂತಾಮಣಿ ಎಂಬ ಕೃತಿಯನ್ನು ಲಕ್ಕಣ್ಣ ದಂಡೇಶ ನಿರ್ಮಾಣ ಮಾಡ್ತಾನೆ. ಇಲ್ಲಿ ಈ ನಂಜುಂಡ ಕವಿಯ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳೋದಾದ್ರೆ ಈತ ಒಬ್ಬ 16ನೇ ಶತಮಾನದ ಪ್ರಮುಖ ಕವಿ. ಈತ ಕುಮಾರ ರಾಮನಾಥ ಚರಿತ್ರೆ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಹಾಗಾದ್ರೆ ಈ ಕುಮಾರ ರಾಮನಾಥ ಯಾರು? ಮೂಲತಃ ಈ ಕುಮಾರ ರಾಮನಾಥ ಕಂಪಿಲಿ ರಾಜ್ಯದ ವೀರ ರಾಜಕುಮಾರ. ಆತನ ಶೌರ್ಯ, ಸಾಹಸ ಮತ್ತು ದೆಹಲಿ ಸುಲ್ತಾನರ ವಿರುದ್ಧದ ಆತ ಮಾಡಿದ ಹೋರಾಟವನ್ನು ವರ್ಣಿಸುವ ಒಂದು ಐತಿಹಾಸಿಕ ಕಾವ್ಯ ಇದು ಕುಮಾರ ರಾಮನಾಥ ಚರಿತೆ. ಈ ಕೃತಿಯನ್ನು ನಂಜುಂಡ ಕವಿಯು ಸಾಂಗತ್ಯ ಛಂದಸ್ಸಿನಲ್ಲಿ ರಚನೆ ಮಾಡಿರುವನು. ಈ ಕಾವ್ಯಕ್ಕೆ ಹಾಡಿನ ರೂಪವನ್ನು ನೀಡಲಾಗ್ತದೆ, ಹಾಡುಗಬ್ಬ ಎಂತಲೂ ಕರೆಯಲಾಗ್ತದೆ. ನೆಕ್ಸ್ಟ್ ಈ ಪ್ರೌಢ ದೇವರಾಯನ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ನೋಡೋದಾದ್ರೆ ಆಗಲೇ ಹೇಳಿದೆವು ನಾವು, ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶಕ್ಕೆ ಸೇರಿದ ಅತಿ ಶ್ರೇಷ್ಠ ದೊರೆ ಅಂಥೇಳಿ. ಈತನನ್ನು ನಾವು ಗಜಬೇಟೆಗಾರ, ದಕ್ಷಿಣಾಪಥದ ಚಕ್ರವರ್ತಿ ಅಂಥೇಳಿ ಬಿರುದುಗಳನ್ನು ನೀಡ್ತೇವೆ. ಈತ ಸಾಹಿತ್ಯ ಪೋಷಕ ಎಂದು ಬಿರುದಾಂಕಿತನಾಗ್ಯಾನ. ಆತನ ಆಸ್ಥಾನದಲ್ಲಿ ಹಲವಾರು ಕವಿಗಳಿಗೆ ಆಶ್ರಯವನ್ನು ನೀಡಿದ್ದ. ಅಷ್ಟೇ ಅಲ್ಲದೆ ಆತ ಸ್ವತಃ ಒಬ್ಬ ಪ್ರಮುಖ ಪ್ರಸಿದ್ಧ ಕವಿಯಾಗಿದ್ದ. ಆತನ ಆಸ್ಥಾನದಲ್ಲಿ ಚಾಮರಸ ಎಂಬ ಕವಿಗಳು ಅವರು ವಾಸವಾಗಿದ್ದರು. ಚಾಮರಸರ ಕೃತಿ ಯಾವುದು ಅಂತ ಕೇಳ್ಬೋದು. ಚಾಮರಸರ ಕೃತಿ ಪ್ರಭುಲಿಂಗ ಲೀಲೆ. ಪ್ರೌಢ ದೇವರಾಯರು ಸ್ವತಃ ಒಬ್ಬರು ಸಾಹಿತಿಗಳಾಗಿದ್ದರು ಅಂತ ನೋಡಿದೆವು. ಸೊಬಗಿನ ಸೋಣೆ ಎಂಬ ಕೃತಿಯನ್ನು ಅವರು ರಚನೆ ಮಾಡ್ತಾರೆ. ಯಾವುದು? ಸೊಬಗಿನ ಸೋಣೆ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ. ಮಹಾನಾಟಕ ಸುಧಾನಿಧಿ ಅನ್ನೋ ನಾಟಕವನ್ನು ಸಂಸ್ಕೃತದಲ್ಲಿ ಬರೀತಾರೆ. ಇವರು ಅಧಿಕಾರದಲ್ಲಿದ್ದಾಗ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ವಿಜಯನಗರಕ್ಕೆ ಭೇಟಿ ನೀಡ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆಗಳಲ್ಲಿ ಕೇಳಲಾಗುವಂಥ ಒಂದು ಪ್ರಶ್ನೆ ಇದು. ಇವರು ತಮ್ಮ ಸೈನ್ಯದಲ್ಲಿ ಮುಸ್ಲಿಂ ಬಿಲ್ಲಾಳುಗಳನ್ನು ನೇಮಿಸಿಕೊಂಡು ಕುರಾನನ ಪ್ರತಿಯನ್ನು ತಮ್ಮ ಸಿಂಹಾಸನದ ಮುಂದಿಟ್ಟುಕೊಂಡು ಆಡಳಿತವನ್ನು ನಡೆಸ್ತಿರು. ಆದ್ದರಿಂದ ಇವರನ್ನು ಈ ಕರ್ನಾಟಕದ ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಒಬ್ಬ ಪ್ರಮುಖ ಸಹಿಷ್ಣು ಆಡಳಿತಗಾರ ಅಂತೇಳಿ ಕರೆಯಲಾಗ್ತದೆ. ಸೊ ಇದಷ್ಟು ಈ 35ನೇ ಪ್ರಶ್ನೆ ಕುರಿತು ವಿವರಣೆ. ನೆಕ್ಸ್ಟ್ ಪ್ರಶ್ನೆ 36ನೇ ಪ್ರಶ್ನೆ. ಆಕಾಶೀಯ ಶಕ್ತಿಯ ಮೂಲಗಳ ಅಧ್ಯಯನಕ್ಕೆ ಮೀಸಲಾದ ಇಸ್ರೋದ ಮೊದಲ ಉಪಗ್ರಹ ಯಾವುದು? ಸೊ ಆಪ್ಷನ್ಸ್ ಹೀಗಿವೆ: ಆದಿತ್ಯ, ಆಸ್ಟ್ರೋಸ್ಯಾಟ್, ಆರ್ಯಭಟ ಮತ್ತು ಗಗನ್. ಸ್ನೇಹಿತರೆ,
ಈ ಪ್ರಶ್ನೆ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ ಇಲ್ಲಿ. ಮೂಲತಃ ಆದಿತ್ಯವು ಸೂರ್ಯನ ಬಗ್ಗೆ ಅಧ್ಯಯನ ಮಾಡುವ ಒಂದು ಭಾರತದ ಪ್ರಮುಖ ಯೋಜನೆಯಾಗಿದೆ. ಅದಕ್ಕೂ ಈ ಆಕಾಶೀಯ ಶಕ್ತಿಗಳ ಮೂಲಗಳ ಅಧ್ಯಯನಕ್ಕೆ ಮೀಸಲಾದ ಉಪಗ್ರಹಕ್ಕೂ ಯಾವುದೂ ಸಂಬಂಧ ಇಲ್ಲ. ಇದು ಸೂರ್ಯನ ಬಗ್ಗೆ ಅಧ್ಯಯನ ಮಾಡ್ತದೆ. ಅವ್ರು ಕೇಳಿದ್ದು ಮೂಲಗಳ ಅಧ್ಯಯನ ಅಂದರೆ ಆಕಾಶೀಯ ಶಕ್ತಿಯ ಮೂಲಗಳ ಅಧ್ಯಯನ. ಸೊ ಇದನ್ನು ಫಾರ್ ದ ಸೇಕ್ ಆಫ್ ಕ್ಲಾರಿಟಿ 36ನೇ ಪ್ರಶ್ನೆಯನ್ನು ಇಂಗ್ಲೀಷ್ನಲ್ಲಿ ನೋಡ್ರಿ. ಇಸ್ರೋಸ್ ಫಸ್ಟ್ ಸ್ಯಾಟಲೈಟ್ ಡೆಡಿಕೇಟೆಡ್ ಟುವರ್ಡ್ಸ್ ಸ್ಟಡಿ ಆಫ್ ಸೆಲೆಸ್ಟಿಯಲ್ ಸೋರ್ಸಸ್. ಆಕಾಶಕಾಯಗಳ ಅಧ್ಯಯನ. ಅದಕ್ಕೆ ಆದಿತ್ಯ ಅನ್ನೋದು ಸೂರ್ಯನ ಬಗೆಗಿನ ಅಧ್ಯಯನ ಅಂತೇಳಿ ಒಂದೇದು ಎಲಿಮಿನೇಟ್ ಮಾಡ್ತೇವೆ. ನೆಕ್ಸ್ಟ್ ಗಗನ ಅನ್ನೋದು ಯಾವುದೇ ಒಂದು ಸ್ಯಾಟಲೈಟ್ ಅಲ್ಲ. ಮೂಲತಃ ಇದು ವಿಮಾನಗಳ ಹಾರಾಟಕ್ಕೆ ನಿಖರವಾದ GPS ದಾರಿ ತೋರಿಸುವ ಒಂದು ನ್ಯಾವಿಗೇಷನ್ ವ್ಯವಸ್ಥೆ. ಇದೊಂದು ನ್ಯಾವಿಗೇಷನ್ ವ್ಯವಸ್ಥೆ ಅದ. ಸೊ ಆಪ್ಷನ್ 4 ಎಲಿಮಿನೇಟ್ ಆಯಿತು. ಇನ್ನು ಆರ್ಯಭಟ ಇದು 1975ರಲ್ಲಿ ಉಡಾವಣೆಯಾದ ಭಾರತದ ಮೊಟ್ಟ ಮೊದಲ ಕೃತಕ ಉಪಗ್ರಹ 1975ರಲ್ಲಿ ಅಮೇರಿಕಾದ ಲಾಂಚ್ ವೆಹಿಕಲನ್ನು ಬಳಸಿ ಭಾರತ ಈ ಆರ್ಯಭಟ ಉಪಗ್ರಹವನ್ನು ಉಡಾವಣೆ ಮಾಡಿತ್ತು. ಉದ್ದೇಶ ಏನಿತ್ತು? ಸಂವಹನ ಮತ್ತು ವೀಕ್ಷಣೆಗಾಗಿ. ಕಮ್ಯುನಿಕೇಷನ್ ಸ್ಯಾಟಲೈಟ್. ಇದೊಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗಿತ್ತು. ಸೊ ಆರ್ಯಭಟನು ಎಲಿಮಿನೇಟ್ ಆಯಿತು. ಉಳಿದಿದ್ದು ಆಸ್ಟ್ರೋಸ್ಯಾಟ್. ಬ್ರಹ್ಮಾಂಡದಲ್ಲಿ ಅನೇಕ ನಕ್ಷತ್ರ ಕಾಯಗಳು, ಆಕಾಶ ಕಾಯಗಳು ಅಂತೇಳಿ ಕರಿತೇವೆ. ಅಲ್ಲಿ ಬ್ಲ್ಯಾಕ್ ಹೋಲ್ ಇವೆಂಟ್ಸ್ ಅಂತ ಕರಿತೇವೆ ನಾವು. ಹೈ ಎನರ್ಜಿ ಸೆಲೆಸ್ಟಿಯಲ್ ಸೋರ್ಸ್, ವಿವಿಧ ಆಸ್ಟ್ರಾಯ್ಡ್ಸ್ಗಳಾಗಿರ್ಬೋದು, ನಕ್ಷತ್ರ ಪುಂಜಗಳಾಗಿರ್ಬೋದು, ಇವೆಲ್ಲವುಗಳನ್ನು ಎಕ್ಸ್ರೇ ಮತ್ತು UV ಕಿರಣಗಳ ಮೂಲಕ ಅಧ್ಯಯನ ಮಾಡೋದು. ಅಂದರೆ ಆಕಾಶದಲ್ಲಿಯೇ ಏನು ಮಾಡೋದು? ಒಂದು ಅಬ್ಸರ್ವೇಟ್ರಿಯನ್ನು ಸ್ಥಾಪನೆ ಮಾಡೋದು, ವೀಕ್ಷಣಾಲಯವನ್ನು ಸ್ಥಾಪನೆ ಮಾಡುವುದು ಈ ಆಸ್ಟ್ರೋಸ್ಯಾಟ್ನ ಪ್ರಮುಖ ಉದ್ದೇಶವಾಗಿತ್ತು. ಆದ್ದರಿಂದ ಈ ಪ್ರಶ್ನೆಗೆ ಆಸ್ಟ್ರೋಸ್ಯಾಟ್ ಸರಿಯಾದ ಉತ್ತರ. ಸೊ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 37ನೇ ಪ್ರಶ್ನೆ. ಇವುಗಳಲ್ಲಿ ತಪ್ಪಾದ ಸಂಯೋಜನೆಯನ್ನು ಗುರುತಿಸಿ. ಪ್ಯೂಟಿಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಮೇದುಜೀರಕಾಂಗ ಗ್ರಂಥಿ, ಆಡ್ರಿನಲ್ ಗ್ರಂಥಿ. ಗ್ರೋತ್ ಹಾರ್ಮೋನ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಥೈರಾಕ್ಸಿನ್, ಕ್ಯಾಲ್ಸಿಟೋನಿನ್, ಇನ್ಸುಲಿನ್, ಗ್ಲೂಕಾಗನ್, ಆಲ್ಡೋಸ್ಟಿರಾನ್, ಮೆಲಟೋನಿನ್. ಈ ಮೇಲಿನ ಸಂಯೋಜನೆಗಳಲ್ಲಿ ಸರಿಯಾದ ಉತ್ತರವನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳ ಮೂಲಕ ಗುರುತಿಸಿ. A ಮತ್ತು B ಮಾತ್ರ, B ಮತ್ತು C ಮಾತ್ರ, A B C ಮಾತ್ರ, D ಮಾತ್ರ. ಸ್ನೇಹಿತರೆ, ಇಲ್ಲಿ ಪ್ಯೂಟಿಟರಿ ಗ್ರಂಥಿ ಮೊದಲನೇ ಹೇಳಿಕೆ. ಮೆದುಳಿನಲ್ಲಿರುವ ಈ ಪ್ಯೂಟಿಟರಿ ಗ್ರಂಥಿಯನ್ನು ನಾವು ಮಾಸ್ಟರ್ ಗ್ರಂಥಿ ಅಂತೇಳಿ ಕರಿತೇವೆ. ಇದು ದೇಹದ ಬೆಳವಣಿಗೆಯ ಹಾರ್ಮೋನ್ ಮತ್ತು ಲೈಂಗಿಕ ಗ್ರಂಥಿಗಳನ್ನು ಪ್ರಚೋದಿಸುವ FSH ಅನ್ನು ಸ್ರವಿಸ್ತದ. ಹಾಗಾದರೆ ಈ ಹೇಳಿಕೆ ಒಂದು ಸರಿ ಆಗ್ತದೆ. ನೆಕ್ಸ್ಟ್ ಎರಡನೇ ಹೇಳಿಕೆ, ಥೈರಾಯ್ಡ್ ಗ್ರಂಥಿ. ಮಾನವನ ದೇಹದ ಈ ಕುತ್ತಿಗೆಯ ಭಾಗದಲ್ಲಿ ಈ ಥೈರಾಯ್ಡ್ ಗ್ರಂಥಿ ಕಂಡುಬರ್ತದೆ. ಈ ಥೈರಾಯ್ಡ್ ಗ್ರಂಥಿಯು ಚಯಾಪಚಯ ಪ್ರಕ್ರಿಯೆಗೆ ಬೇಕಾದ ಥೈರಾಕ್ಸಿನ್ ಮತ್ತು ರಕ್ತದಲ್ಲಿ ಕ್ಯಾಲ್ಸಿಯಮನ್ನು ನಿಯಂತ್ರಿಸುವ ಕ್ಯಾಲ್ಸಿಟೋನಿನನ್ನು ಸ್ರವಿಸ್ತದೆ. ಥೈರಾಯ್ಡ್ ಗ್ರಂಥಿ ಕ್ಯಾಲ್ಸಿಟೋನಿನನ್ನು ಸ್ರವಿಸ್ತದೆ. ಸೊ ಎರಡನೇ ಹೇಳಿಕೆಯು ಸರಿಯಾಗಿದೆ. ಮೂರನೇ ಹೇಳಿಕೆ, ಮೇದುಜೀರಕ ಗ್ರಂಥಿಯು ರಕ್ತದಲ್ಲಿಯ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡುವ ಇನ್ಸುಲಿನ್ ಮತ್ತು ಗ್ಲೂಕೋಗಾನ್ ಎರಡನ್ನೂ ಕೂಡ ಸ್ರವಿಸ್ತದೆ. ಆದ್ದರಿಂದ ಮೂರನೇ ಹೇಳಿಕೆಯು ಸರಿಯಾದ. ನಾಲ್ಕನೇ ಹೇಳಿಕೆ, ಆಡ್ರಿನಲ್ ಗ್ರಂಥಿ. ಮೂತ್ರಪಿಂಡದ ಮೇಲಿರುವ ಈ ಆಡ್ರಿನಲ್ ಗ್ರಂಥಿ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವ ಆಡ್ರಿನಾಲಿನ್ ಮತ್ತು ಆಲ್ಡೋಸ್ಟೆರಾನ್ ಅನ್ನು ಸ್ರವಿಸ್ತದೆ. ಯಾವುದು? ಆಡ್ರಿನಾಲಿನ್ ಮತ್ತು ಆಲ್ಡೋಸ್ಟೆರಾನ್. ಆಡ್ರಿನಲ್ ಗ್ರಂಥಿ ಆಡ್ರಿನಾಲಿನ್ ಮತ್ತು
ಆಲ್ಡೋ ಸ್ಟೆರೋನ್ ಸ್ರವಿಸ್ತದ. ಆದರೆ ಮೆಲೋಟಿನಿನ್ ಎಂಬ ಹಾರ್ಮೋನನ್ನು ಸ್ರವಿಸುವುದಿಲ್ಲ. ಈ ಮೆಲೋಟೋನಿನ್ ಅನ್ನೋ ಹಾರ್ಮೋನನ್ನು ಸ್ರವಿಸುವುದಿಲ್ಲ. ಮೂಲತಃ ಈ ಮೆಲೋಟೋನಿನ್ ಅಲ್ಲ, ಇದು ನಮಗೆ ನಿದ್ದೆ ಮತ್ತು ಎಚ್ಚರದ ಅವಧಿಯನ್ನು ನಿಯಂತ್ರಿಸುವ ಹಾರ್ಮೋನ್. ಇದನ್ನು ಮೆದುಳಿನಲ್ಲಿರುವ ಪೀನಲ್ ಗ್ರಂಥಿ ಸ್ರವಿಸ್ತದ ಈ ಮೆಲೋಟೋನಿನ್ ಅನ್ನೋದು. ಈಗ ಈ ಪ್ರಮುಖ ಗ್ರಂಥಿಗಳು ಯಾವುವು, ಈ ಗ್ರಂಥಿಗಳ ಬಗೆಗೆ ಒಂದು ವಿವರವಾದ ಅಧ್ಯಯನವನ್ನು ಮಾಡೋಣ. ಸ್ನೇಹಿತರೆ, ಮೂಲತಃ ನಮಗೆಲ್ಲ ಗೊತ್ತು ಗ್ರಂಥಿಗಳಲ್ಲಿ 2 ವಿಧ ಅಂಥೇಳಿ. ಗ್ರಂಥಿಗಳಲ್ಲಿ 2 ವಿಧ, ಒಂದು ಎಂಡೋಕ್ರೈನ್, ಒಂದು ಎಕ್ಸೋಕ್ರೈನ್. ಒಂದು ಎಂಡೋಕ್ರೈನ್. ಏನಿದು ಎಕ್ಸೋಕ್ರೈನ್? ಇವು ಕೊಳವೆಗಳ ಮೂಲಕ, ಡಕ್ಟ್ಸ್ಗಳ ಮೂಲಕ ತಮ್ಮ ರಸವನ್ನು ಸ್ರವಿಸುತ್ತವೆ. ಉದಾಹರಣೆಗಾಗಿ ಬೆವರು ಗ್ರಂಥಿ, ಕಣ್ಣೀರು ಗ್ರಂಥಿ, ಲಾಲಾರಸ ಗ್ರಂಥಿ, ಇವೆಲ್ಲ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್. ನೆಕ್ಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದರೆ ನಿರ್ನಾಳ ಗ್ರಂಥಿ. ಇವುಗಳಿಗೆ ಯಾವುದೇ ಕೊಳವೆಗಳು ಇರುವುದಿಲ್ಲ. ನೇರವಾಗಿ ರಕ್ತಕ್ಕೆ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ನಿರ್ದಿಷ್ಟ ಕಾರ್ಯವನ್ನು ನೆರವೇರಿಸ್ತಾವು. ಹಾಗಾದರೆ ಈ ಪ್ರಮುಖ ಮತ್ತು ಬಹುಮುಖ್ಯವಾದ ನಿರ್ನಾಳ ಗ್ರಂಥಿಗಳು ಯಾವುವು ಅಂತ ನೋಡೋದಾದ್ರೆ, ಪ್ರಮುಖ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಯಾವುವು ಅಂತ, ಒಂದನೇದು ಈ ಪಿಟ್ಯೂಟರಿ ಗ್ಲ್ಯಾಂಡ್ಸ್. ಇದನ್ನು ನಾವು ಮಾಸ್ಟರ್ ಗ್ರಂಥಿ ಅಂತ ಕರಿತೇವೆ ಅಂತೇಳಿ ಆಗಲೇ ನೋಡಿದೆವು. ಯಾಕಂದ್ರೆ ಇದು ದೇಹದ ಇತರ ಎಲ್ಲ ನಿರ್ನಾಳ ಗ್ರಂಥಿಗಳ ಕಾರ್ಯವನ್ನು ನಿಯಂತ್ರಿಸ್ತದೆ. ಯಾವುದು? ಪಿಟ್ಯೂಟರಿ ಗ್ರಂಥಿ. ಇದು ಎಲ್ಲಿರ್ತದೆ ಅಂದರೆ ಮೆದುಳಿನ ತಳಭಾಗದಲ್ಲಿರುತ್ತದೆ ಮತ್ತು ಬಟಾಣಿ ಕಾಳಿನ ಗಾತ್ರದಷ್ಟು ಇರುತ್ತದೆ. ಇದೇನು ಮಾಡ್ತದೆ? ಯಾವ ಪ್ರಮುಖ ಹಾರ್ಮೋನನ್ನು ಸ್ರವಿಸ್ತದೆ ಅಂದ್ರೆ ಬೆಳವಣಿಗೆ ಹಾರ್ಮೋನ್. ಅದನ್ನೇ ನಾವು ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ಈ ಹಾರ್ಮೋನನ್ನು ಸ್ರವಿಸ್ತದೆ. ಒಂದು ವೇಳೆ ಈ ಯುವಕರಲ್ಲಿ ಅಥವಾ ಮಕ್ಕಳಲ್ಲಿ ಈ ಗ್ರೋತ್ ಹಾರ್ಮೋನ್ಗಳು ಹೆಚ್ಚಾಗಿ ಸ್ರವಿಸಿದ್ದೇ ಆದರೆ ದೈತ್ಯಾಕಾರ, ಅದಕ್ಕೆ ನಾವು ಗಿಗ್ಯಾಂಟಿಸಮ್ ಅಂತ ಕರಿತೇವೆ. ಅಥವಾ ಕಡಿಮೆ ಸ್ರವಿಸಿದ್ದಲ್ಲಿ ಕುಬ್ಜತೆ ಕಂಡು ಬರ್ತದೆ. ಇದು ಪಿಟ್ಯೂಟರಿ ಗ್ಲ್ಯಾಂಡ್. ನೆಕ್ಸ್ಟ್ ಈ ಥೈರಾಯ್ಡ್ ಗ್ಲ್ಯಾಂಡ್ ಏನು ಹೇಳ್ತದೆ? ಇದು ಮಾನವ ದೇಹದ ಅತಿ ದೊಡ್ಡ ನಿರ್ನಾಳ ಗ್ರಂಥಿ ಅಂತೇಳಿ ಕರಿತೀವಿ ನಾವು ಥೈರಾಯ್ಡ್ ಗ್ಲ್ಯಾಂಡನ್ನು. ಎಚ್ ಆಕಾರ ಅಥವಾ ಚಿಟ್ಟೆಯ ಆಕಾರದಲ್ಲಿರ್ತದೆ. ಅತಿ ದೊಡ್ಡ ನಿರ್ನಾಳ ಗ್ರಂಥಿ, ಲಾರ್ಜೆಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್. ಈ ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಎನ್ನುವ ಈ ಹಾರ್ಮೋನನ್ನು ಸ್ರವಿಸ್ತದೆ. ಆಹಾರದಲ್ಲಿ ಅಯೋಡಿನ್ ಅಂಶ ಕಡಿಮೆ ಆದರೆ ಥೈರಾಯ್ಡ್ ಗ್ರಂಥಿಯು ಉಬ್ಬಿದಂತೆ ಕಾಣ್ತದೆ. ಈ ರೋಗವನ್ನು ನಾವು ಗಾಯ್ಟರ್ ಅಥವಾ ಗಳಗಂಡ ಅಂತೇಳಿ ಕರಿತೇವೆ. ಇದಷ್ಟು ಈ ಥೈರಾಯ್ಡ್ ಗ್ರಂಥಿಯ ಬಗ್ಗೆ ಇರೋ ಮಾಹಿತಿ. ನೆಕ್ಸ್ಟ್ ಅಡ್ರಿನಲ್ ಗ್ಲ್ಯಾಂಡ್. ಎರಡೂ ಮೂತ್ರಪಿಂಡಗಳ ಮೇಲ್ಭಾಗದಲ್ಲಿ ಟೋಪಿಯಂತೆ ಇದು ಇರ್ತದೆ. ಮೂತ್ರಪಿಂಡಗಳ ಮೇಲ್ಭಾಗದಲ್ಲಿ ಇರ್ತದೆ. ಅಡ್ರಿನಾಲಿನ್ ಅನ್ನೋ ಈ ಒಂದು ಹಾರ್ಮೋನನ್ನು ರಿಲೀಸ್ ಮಾಡ್ತದೆ. ಈ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತೇಳಿ ಕರಿತೇವೆ, ಎಮರ್ಜೆನ್ಸಿ ಹಾರ್ಮೋನ್. ಯಾವುದು? ಅಡ್ರಿನಾಲಿನ್. ಅಥವಾ ಇದನ್ನು ಇನ್ನೊಂದು ಹೆಸರಿಂದ ನಾವು ಸಂಬೋಧನೆ ಮಾಡ್ತೇವೆ, ಹೋರಾಡು ಇಲ್ಲವೇ ಓಡಿ ಹೋಗು, ಫೈಟ್ ಆರ್ ಫ್ಲೈಟ್ ಹಾರ್ಮೋನ್. ತಿಳಿತು? ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಯಾವುದಂದ್ರೆ ಅದು ಅಡ್ರಿನಾಲಿನ್ ಹಾರ್ಮೋನ್. ಅಡ್ರಿನಲ್ ಗ್ರಂಥಿಯ ಮೂಲಕ ಸ್ರವಿಸಲ್ಪಡ್ತದೆ. ನೆಕ್ಸ್ಟ್ ಮೇದುಜೀರಕ ಗ್ರಂಥಿ, ಪ್ಯಾಂಕ್ರಿಯಾಸ್ ಮೂಲಕ ರಿಲೀಸ್ ಆಗ್ತದೆ. ಇದು ಮಾನವನ ದೇಹದ ಮಿಶ್ರ ಗ್ರಂಥಿ ಅಂತೇಳಿ ಕರಿತೀವಿ ನಾವು. ಅಂದ್ರೆ ಇದು ನಾಳ ಮತ್ತು ನಿರ್ನಾಳ ಎರಡೂ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ಆದ್ದರಿಂದ ಇದನ್ನು ನಾವು ಮಿಶ್ರ ಗ್ರಂಥಿ ಅಂತೇಳಿ ಕರಿತೇವೆ, ಮೇದುಜೀರಕ ಗ್ರಂಥಿಯನ್ನು. ಇನ್ಸುಲಿನ್ ಮತ್ತು ಗ್ಲುಕಾಗನ್ ಎಂಬ ಹಾರ್ಮೋನ್ಗಳನ್ನು ರಿಲೀಸ್ ಮಾಡ್ತದೆ. ಇನ್ಸುಲಿನ್ ಏನು ಮಾಡ್ತದೆ? ರಕ್ತದಲ್ಲಿಯ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡ್ತದೆ. ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆದರೆ ಮಾನವನಿಗೆ ಮಧುಮೇಹ ಅಥವಾ ಶುಗರ್ ಬಂದದ ಅಂಥೇಳಿ ಕರಿತೇವೆ ನಾವು. ಶುಗರ್ ಬಂದದ ಅಂಥೇಳಿ ಹೇಳ್ತೇವೆ. ಇನ್ಸುಲಿನನ್ನು ಮೇದುಜೀರಕ ಗ್ರಂಥಿಯ
ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಎಂಬ ಜೀವಕೋಶಗಳು ಉತ್ಪಾದನೆ ಮಾಡ್ತಾವು. ಇನ್ಸುಲಿನನ್ನು ಈ ಮೇದುಜೀರಕ ಗ್ರಂಥಿಯ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಜೀವಕೋಶಗಳು ಉತ್ಪಾದನೆ ಮಾಡ್ತಾವು. ನೆಕ್ಸ್ಟ್ ಲಿವರ್, ಯಕೃತ್ತು. ಇದು ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಅಂತೇಳಿ ಕರಿತೇವೆ. ಇದು ಕೇವಲ ಅತಿ ದೊಡ್ಡ ಗ್ರಂಥಿ ಅಂದರೆ ಅದು ಯಕೃತ್ತು. ಅತಿ ದೊಡ್ಡ ನಿರ್ನಾಳ ಗ್ರಂಥಿ ಅಂದರೆ ಅದು ಯಾವುದು? ಥೈರಾಯ್ಡ್. ತಿಳಿತು? ಕೇವಲ ಅತಿ ದೊಡ್ಡ ಗ್ರಂಥಿ ಅಂದರೆ ಅದು ಲಿವರ್, ಯಕೃತ್ತು. ಅತಿ ದೊಡ್ಡ ನಿರ್ನಾಳ ಗ್ರಂಥಿ ಅಂದರೆ ಅದು ಥೈರಾಯ್ಡ್. ಏನು ಮಾಡ್ತದೆ ಯಕೃತ್ತು? ಪಿತ್ತರಸ, ಏನು ಬೈಲ್ ಜ್ಯೂಸ್ ಅಂತ ಕರಿತೀವೋ ಆ ಪಿತ್ತರಸವನ್ನು ಉತ್ಪಾದನೆ ಮಾಡ್ತದೆ. ಈ ಪಿತ್ತರಸವು ಪಿತ್ತಕೋಶದಲ್ಲಿ ಶೇಖರಣೆಯಾಗಿ ಕೊಬ್ಬಿನ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ. ಫ್ಯಾಟ್ ಕೊಬ್ಬಿನ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ. ಅತಿ ಹೆಚ್ಚು ಪುನರುತ್ಪಾದನಾ ಸಾಮರ್ಥ್ಯ ಹೊಂದಿರುವ ಅಂಗ ಯಾವುದು ಅಂದರೆ ಅದು ಯಕೃತ್ತು. ನೆಕ್ಸ್ಟ್ ಪೀನಲ್ ಗ್ಲ್ಯಾಂಡ್. ಪೀನಲ್ ಗ್ರಂಥಿ ಮೆದುಳಿನ ಕೇಂದ್ರ ಭಾಗದಲ್ಲಿರುತ್ತದೆ. ಇದು ಮಾನವನ ದೇಹದ ಜೈವಿಕ ಗಡಿಯಾರ ಅಥವಾ ಮೂರನೇ ಕಣ್ಣು ಅಂತೇಳಿ ಕರಿತೇವೆ. ಯಾವುದು? ಪೀನಲ್ ಗ್ಲ್ಯಾಂಡನ್ನು ಮೂರನೇ ಕಣ್ಣು. ಇದು ಮೆಲಟೋನಿನ್ ಎಂಬ ಹಾರ್ಮೋನನ್ನು ಸ್ರವಿಸ್ತದೆ. ನಮಗೆ ನಿದ್ದೆ ಮತ್ತು ಎಚ್ಚರಗೊಳ್ಳುವಿಕೆ ಈ ಚಕ್ರ ಏನಲ್ಲ, ಈ ಚಕ್ರವನ್ನು ನಿಯಂತ್ರಣ ಮಾಡುವ ಕಾರ್ಯ ಯಾವುದು ಮಾಡ್ತದೆ ಅಂದರೆ ಪೀನಲ್ ಗ್ರಂಥಿ. ನೆಕ್ಸ್ಟ್ ಈ ಲೈಂಗಿಕ ಗ್ರಂಥಿಗಳು ಅಂತ ಬರ್ತಾವೆ. ಪುರುಷರಲ್ಲಿ ಟೆಸ್ಟೋಸ್ಟೆರಾನ್, ಮಹಿಳೆಯರಲ್ಲಿ ಅಂಡಾಶಯಗಳ ಮೂಲಕ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್ ಎಂಬ ಹಾರ್ಮೋನ್ಗಳನ್ನು ಸ್ರವಿಸುವ ಕಾರ್ಯವನ್ನು ಈ ಲೈಂಗಿಕ ಗ್ರಂಥಿಗಳು ಮಾಡ್ತಾವೆ. ಸ್ನೇಹಿತರೆ, ಇದಷ್ಟು ಈ ಪ್ರಶ್ನೆಯ ಬಗ್ಗೆ ಸವಿಸ್ತಾರವಾದ ವಿವರಣೆ. ಸ್ನೇಹಿತರೆ, ಹಾಗಾದರೆ ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. 38ನೇ ಪ್ರಶ್ನೆ ಹೀಗಿದೆ. NHB ರೆಸಿಡೆಕ್ಸ್ ಕುರಿತು ಸರಿಯಲ್ಲದ ಹೇಳಿಕೆಗಳನ್ನು ಗುರುತಿಸಿ. ಇದನ್ನು ಪ್ರಾರಂಭಿಸಿದ್ದು 2007ರಲ್ಲಿ ಜಾರಿಗೆಗೊಳಿಸಲಾಯಿತು. ಇದು ಭಾರತದ 3ನೇ ಅಧಿಕೃತ ವಸತಿ ಬೆಲೆ ಸೂಚ್ಯಂಕ. ಇದು ಭಾರತದ ರಿಸರ್ವ್ ಬ್ಯಾಂಕಿನ ಉಪಕ್ರಮ. ಇದರ ಮೂಲ ವರ್ಷವನ್ನು 2007ನೇ ಇಸ್ವಿಯಿಂದ 2017-18 ಇಸ್ವಿಗೆ ಬದಲಾಯಿಸಲಾಯಿತು. ಆಪ್ಷನ್ಸ್ಗಳದಾವು. ಎ ಮತ್ತು ಡಿ ಮಾತ್ರ, ಎ ಮತ್ತು ಬಿ ಮಾತ್ರ, ಸಿ ಮತ್ತು ಡಿ ಮಾತ್ರ, ಬಿ ಮತ್ತು ಸಿ ಮಾತ್ರ. ಸ್ನೇಹಿತರೆ, ಇಲ್ಲಿ ರೆಸಿಡೆಕ್ಸ್ ಅಂದರೆ ಏನು? ಭಾರತದ ಪ್ರಮುಖ ನಗರಗಳಲ್ಲಿ ಮನೆಗಳ ಬೆಲೆಗಳು ಹೇಗೆ ಏರಿಳಿತವಾಗುತ್ತಿವೆ ಎಂಬುದನ್ನು ಅಳೆಯುವ ಒಂದು ಸೂಚ್ಯಂಕ. ಇದೊಂದು ಸೂಚ್ಯಂಕ ರೆಸಿಡೆಕ್ಸ್ ಅನ್ನೋದು. ಹಾಗಾದರೆ ಈ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡ್ತಾರಂದ್ರೆ NHB ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಹಾಗಾದರೆ ಮೊದಲನೇ ಹೇಳಿಕೆ ಅನ್ನೋದು ಇದನ್ನು ಪ್ರಾರಂಭಿಸಿದ್ದು 2007ರಲ್ಲಿ ಜಾರಿಗೆಗೊಳಿಸಲಾಯಿತು. ಹೌದು ಸ್ನೇಹಿತರೆ, 2007ರಲ್ಲಿ ಇದನ್ನು ಜಾರಿಗೆ ತರಲಾಯಿತು ಮತ್ತು ಇತ್ತೀಚೆಗೆ ಇದರ ಮೂಲ ವರ್ಷವನ್ನು 2007ರಿಂದ 2017-18ಕ್ಕೆ ನವೀಕರಿಸಲಾಗಿದೆ. ಮೊದಲು ಆರಂಭದಲ್ಲಿ ಇದು 2007 ಬೇಸ್ ಇಯರ್ ಆಗಿ ಹೊಂದಿತ್ತು. ಇದನ್ನು ಇತ್ತೀಚೆಗೆ ಪರಿವರ್ತನೆ ಮಾಡುವ ಮೂಲಕ 2017-18 ಬೇಸ್ ಇಯರ್ ಅನ್ನಾಗಿ ಮಾಡಲಾಗಿದೆ. ಆದ್ದರಿಂದ ಡಿ ಮತ್ತು ಎ ಎರಡೂ ಹೇಳಿಕೆಗಳು ಸರಿಯಾಗಿವೆ. ಬಿ ಏನು ಹೇಳ್ತದೆ? ಇದು 3ನೇ ಅಧಿಕೃತ ವಸತಿ ಬೆಲೆ ಸೂಚ್ಯಂಕ. ಸ್ನೇಹಿತರೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವಸತಿ ಬೆಲೆ ಸೂಚ್ಯಂಕ ಬಂದಿರುವುದೇ ಇದು ರೆಸಿಡೆಕ್ಸ್. ಇದು ಮೊದಲ ಸೂಚ್ಯಂಕ, 3ನೇ ಸೂಚ್ಯಂಕವಲ್ಲ. ಆದ್ದರಿಂದ ಈ 2ನೇ ಹೇಳಿಕೆ ತಪ್ಪಾಗ್ತದೆ. ನೆಕ್ಸ್ಟ್ ಈ 3ನೇ ಹೇಳಿಕೆ ಇದು ಭಾರತದ ರಿಸರ್ವ್ ಬ್ಯಾಂಕಿನ ಉಪಕ್ರಮ ಅಂತ ಹೇಳ್ಯಾರ. ಪ್ರಶ್ನೆಯಲ್ಲಿ NHB ಅದ, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂತೇಳಿ. RBI ಏನು ಸಂಬಂಧ ಇದಕ್ಕೆ? ಸೊ ಅದಕ್ಕೆ 3ನೇ ಹೇಳಿಕೆನೂ ತಪ್ಪಾಗ್ತದೆ. ಕೇವಲ ಎ ಮತ್ತು ಡಿ ಮಾತ್ರ ಇದು ಸರಿಯಾದ ಆಪ್ಷನ. ಸೊ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಸಾರಿ ಸ್ನೇಹಿತರೆ, ಇಲ್ಲಿ ಸರಿ ಅಲ್ಲದ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳ್ಯಾರ.
ಎ ಮತ್ತು ಡಿ ಸರಿಯಾಗಿವೆ. ಆದ್ದರಿಂದ ಬಿ ಮತ್ತು ಸಿ ತಪ್ಪಾದ ಹೇಳಿಕೆಗಳು. ಸೊ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 39ನೇ ಪ್ರಶ್ನೆ. ಕೆಳಗಿನ ಯೋಜನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ, ಮಾತೃಪೂರ್ಣ ಯೋಜನೆ, ಉದ್ಯೋಗಿನಿ ಯೋಜನೆ, ಸಖಿ ಯೋಜನೆ. ಸ್ನೇಹಿತರೆ, ಈ ಒಂದು ಯೋಜನೆಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸುವುದು ಈ ಒಂದು ಪ್ರಶ್ನೆಯ ಒಂದು ಬೇಡಿಕೆ. ಯಾವ ಯೋಜನೆಗಳು ಯಾವ ವರ್ಷದಲ್ಲಿ ಆರಂಭಗೊಂಡು ಅನ್ನೋದು. ಮೂಲತಃ ಉದ್ಯೋಗಿನಿ ಯೋಜನೆ 1997-98 ಅವಧಿಯಲ್ಲಿ ಈ ಯೋಜನೆಯನ್ನು ರಚನೆ ಮಾಡಲಾಗ್ತದೆ. ಮಹಿಳೆಯರು ಸ್ವಂತ ಉದ್ಯೋಗ ಮತ್ತು ವ್ಯಾಪಾರವನ್ನು ಆರಂಭ ಮಾಡಿ ಬ್ಯಾಂಕ್ಗಳ ಮೂಲಕ ರಿಯಾಯಿತಿ ದರದಲ್ಲಿ ಸಾಲ ಪಡೆದು ಸ್ವಂತ ಆದಾಯವನ್ನು ನಿರ್ಮಾಣ ಮಾಡುವಂಥ ಒಂದು ಸಬಲೀಕರಣಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ಈ ಉದ್ಯೋಗಿನಿ ಯೋಜನೆಯನ್ನು 1997-98 ಅವಧಿಯಲ್ಲಿ ನಿಯೋಜನೆ ಮಾಡಲಾಗ್ತದೆ. ಇದು ಮೊದಲನೇ ಸ್ಥಾನವನ್ನು ಪಡಿತದೆ. 97-98 ಸಿ. ನೆಕ್ಸ್ಟ್ ಸಖಿ ಯೋಜನೆ. ಮೂಲತಃ ಇದು 2015ರಲ್ಲಿ ಜಾರಿಗೆಗೊಳಿಸಲಾದ ಯೋಜನೆ. ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ತಡೆಯುವ ಉದ್ದೇಶದಿಂದ ಈ ಮಹಿಳೆಯರಿಗೆ ಒಂದೇ ಸೂರಿನಡಿ ವೈದ್ಯಕೀಯ ಆಗಿರ್ಬೋದು, ಕಾನೂನು ಆಗಿರ್ಬೋದು, ಪೊಲೀಸ್ ನೆರವನ್ನು ಒದಗಿಸುವ ಉದ್ದೇಶದಿಂದ ಈ ಒನ್ ಸ್ಟಾಪ್ ಸೆಂಟರ್ ಇರ್ತಾರಲ್ಲ ಆ ಥರದ ಯೋಜನೆ ಇದು 2015ರಲ್ಲಿ ಚಲಾವಣೆಯಲ್ಲಿ ತರಲಾಯಿತು. ನೆಕ್ಸ್ಟ್ ಮಾತೃಪೂರ್ಣ ಯೋಜನೆ 2017ರಲ್ಲಿ ತರಲಾಯಿತು. ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ ಅಪೌಷ್ಟಿಕತೆ ಇದ್ದರೆ ಆ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವ ಉದ್ದೇಶದಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ಅವರಿಗೆ ಪ್ರತಿದಿನ ಕಡ್ಡಾಯವಾಗಿ ಬಿಸಿ ಊಟ ನೀಡಬೇಕು ಅನ್ನೋ ಯೋಜನೆ ಇದು ಮಾತೃಪೂರ್ಣ ಯೋಜನೆ 2017ರಲ್ಲಿ ಜಾರಿಗೊಳಿಸಲಾಯಿತು. ಸೊ CDB ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಈ ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ. ಪ್ರಸ್ತುತ ಈ ಯೋಜನೆಯು ನವೆಂಬರ್ 2018ರಂದು ಜಾರಿಗೆ ತರಲಾಯಿತು. ಏನು ಹೇಳ್ತದೆ ಈ ಯೋಜನೆ ಅಂದ್ರೆ BPL ಕುಟುಂಬದ ಪ್ರತಿ ಗರ್ಭಿಣಿ ಮಹಿಳೆಯರಿಗೆ ಆರ್ಥಿಕ ನೆರವನ್ನು ನೀಡುವುದು. 6,000 ರೂಗಳನ್ನು ಕಂತುಗಳ ಮೂಲಕ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಯೋಜನೆ ಇದು ಮಾತೃಶ್ರೀ ಯೋಜನೆ. ಯಾವುದು? ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ. ಸೊ CDBA ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 40ನೇ ಪ್ರಶ್ನೆ ಸ್ನೇಹಿತರೆ. MICR ಅಂದರೆ ಏನು ಅಂತ ಕೇಳೋಣ. MICR ಅಂದರೆ ಏನು? ಮೊದಲು ಇದ್ರ ವಿಸ್ತೃತ ರೂಪ ಏನು? ಮ್ಯಾಗ್ನೆಟಿಕ್ ಇಂಕ್. ಏನು? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಾಗ್ನಿಷನ್ ಅಂತ ಕರಿತೀವಿ ನಾವು. ಈ ಬ್ಯಾಂಕ್ಗಳಲ್ಲಿ ಚೆಕ್ಗಳಿರ್ತಲ್ಲ, ಆ ಚೆಕ್ಕಿನ ಕೆಳಭಾಗದಲ್ಲಿ ಮ್ಯಾಗ್ನೆಟಿಕ್ ಇಂಕ್ನಿಂದ ಪ್ರಿಂಟ್ ಮಾಡಿರುವ ಒಂದು ಕೋಡ್ ಇರ್ತದೆ. ಇದು ಇಲ್ಲಿ ಸಪೋಸ್ ಇದೊಂದು ಚೆಕ್ದ ಕೆಳಭಾಗದಲ್ಲಿ ಮ್ಯಾಗ್ನೆಟಿಕ್ ಇಂಕ್ದಿಂದ ಪ್ರಿಂಟ್ ಮಾಡಲಾದ ಒಂದು ನಂಬರ್ ಕೋಡ್. ಈ ಚೆಕ್ಗಳನ್ನು ಯಂತ್ರಗಳ ಮೂಲಕ ಅತಿ ವೇಗವಾಗಿ ಪ್ರೊಸೆಸ್ ಮಾಡುವ ಉದ್ದೇಶಗಳಿಂದ ಇದನ್ನು ಬಳಸಲಾಗ್ತದೆ. ಅತಿ ಈಸಿಯಾಗಿ ಪ್ರೊಸೆಸ್ ಆಗತ್ತೇಳಿ ಈ ಮ್ಯಾಗ್ನೆಟಿಕ್ ಇಂಕನ್ನು ಬಳಸ್ತದೆ. ಹಾಗಾದರೆ ಈ MICR ಕೋಡ್ 9 ಡಿಜಿಟ್ಗಳನ್ನು ಒಳಗೊಂಡಿರ್ತದೆ. ಈ 9 ಡಿಜಿಟ್ಗಳು ಏನನ್ನು ಪ್ರತಿನಿಧಿಸ್ತಾವೆ ಅಂದ್ರೆ 9 ಡಿಜಿಟ್ಗಳನ್ನು 3 3 3 ಈಗ 3 ಗುಂಪುಗಳಲ್ಲಿ ಈ ಅಂಕಿಗಳನ್ನು ಬರೆಯಲಾಗಿರ್ತದೆ. ಮೊದಲ 3 ಅಂಕಿಗಳು ಏನನ್ನು ಪ್ರತಿನಿಧಿಸ್ತಾವೆ ಅಂದ್ರೆ ಸಿಟಿ ಕೋಡ್. ನಂತರದ 3 ಅಂಕಿಗಳು ಈ ಬ್ಯಾಂಕ್ ಕೋಡನ್ನು ಪ್ರತಿನಿಧಿಸ್ತಾವೆ. ಕೊನೆಯ ಈ 3 ಅಂಕಿಗಳು ಬ್ರ್ಯಾಂಚ್ ಕೋಡ್. ಮೊದಲ 3 ಅಂಕಿಗಳು ಸಿಟಿ ಕೋಡ್, ನಂತರದ 3 ಅಂಕಿಗಳು ಬ್ಯಾಂಕ್ ಕೋಡ್, ಕೊನೆಯ 3 ಅಂಕಿಗಳು ಬ್ರ್ಯಾಂಚ್ ಕೋಡನ್ನು ಪ್ರತಿನಿಧಿಸ್ತಾವೆ. ಈ ರೀತಿಯಾಗಿ MICR ಈ ಒಂದು ತಂತ್ರಜ್ಞಾನದ ಮೂಲಕ ಅಥವಾ ಈ ಕೋಡ್ಗಳನ್ನು ಬಳಸುವ ಮೂಲಕ ಈ ಚೆಕ್ಗಳ ಈ ಪ್ರೊಸೆಸಿಂಗ್ ಸ್ಪೀಡನ್ನು ಹೆಚ್ಚಿಗೆ ಮಾಡ್ಬೋದು.
ಈ ಪ್ರೊಸೆಸನ್ನು ಸುಲಭವಾಗಿ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ಬಳಸಲಾಗ್ತದೆ. IFSC ಕೋಡ್ಗಳಲ್ಲಿ IFSC ಕೋಡ್ ಕೊಡ್ತಾರೆ. ಪ್ರತಿಯೊಂದು ಬ್ರ್ಯಾಂಚ್ಗಳಿಗೆ, ಬ್ಯಾಂಕಿನ ಬ್ರ್ಯಾಂಚ್ಗಳಿಗೆ ತಮ್ಮದೇ ಆದ IFSC ಕೋಡ್ ಇರ್ತದೆ. ಅದು 11 ಅಂಕಿಗಳ ಅಲ್ಫಾ ನ್ಯೂಮೆರಿಕ್ ಸಂಖ್ಯೆಗಳು ಇರ್ತಾವೆ, ಅಕ್ಷರಗಳು ಇರ್ತಾವೆ. ಅದರಲ್ಲಿ 11 ಅಂಕೆಯ ಅಥವಾ ಈ 11 ಅಂಕಿ ಮತ್ತು ಸಂಖ್ಯೆಗಳ ಅಂಕಿ ಮತ್ತು ಅಕ್ಷರಗಳ ಒಂದು ಕೋಡ್ ಇರ್ತದೆ. ಅದು IFSC ಕೋಡ್ ಪ್ರತಿಯೊಂದು ಬ್ರ್ಯಾಂಚಿಗೆ ನೀಡಲಾಗ್ತದೆ. ಸೊ ಇದೆಷ್ಟು 40ನೇ ಪ್ರಶ್ನೆ. ಸ್ನೇಹಿತರೆ, ಇವತ್ತಿನ ಈ ಸೆಷನನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಇಲ್ಲಿಯವರೆಗೆ ಡಿಸ್ಕಸ್ ಮಾಡಿದ ಪ್ರಶ್ನೆಗಳು ನಿಮಗೆ ಇಷ್ಟವಾದಲ್ಲಿ ಈ ಸೆಷನನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅನ್ನುತ್ತಾ ಇಲ್ಲಿನ ಈ ಸೆಷನನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು.